ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೂಕೋಪಿ ಸಗ್ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ सकलवचनचेतो देवता भारती सा मम वचसे निधत्तां सन्निधिं मानसे च. अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्. विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे. 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे. बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः. चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गति. यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्पद्ध्यानार्थसिद्धये. श्री गुरुभ्यो नमः. हरिः ओम हरिः ओम हरिः ओम. स्वस्तिस्तु. अषेढ सन्मंगलानि सन्तु. श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपुटुतरे धर्माद्यखिल पुरुषार्थ साधने भूते अद्य श्रीमद्भागवत विष्णु तत्व निर्णय तथा भीमसेन आध्यात्मिक स्वरूप विवरणारंभे सति किंचित पूर्वकथानुवादः. हरिः ओम हरिः ओम हरिः ओम. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 3 ದಿನಗಳಲ್ಲಿ ನಾವು ಪ್ರಮಾಣ ಯಾಕೆ ಒಪ್ಕೊಳ್ಬೇಕು, ಯಾವುದಕ್ಕೆ ಮುಖ್ಯವಾದ ಪ್ರಮಾಣಗಳು ಯಾವುದು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಈಗ ವಿಷ್ಣು ತತ್ವನಿರ್ಣಯದ ಸಂದರ್ಭಕ್ಕೆ ಬರೋಣ. ಶ್ರೀಮದಾಚಾರ್ಯರು ಪ್ರಾರಂಭದ ಶ್ಲೋಕದಲ್ಲಿ ಸದಾಗಮೇಕ ವಿಜ್ಞೇಯಂ, ಸಕಲ ವೇದಗಳಿಂದ ಪರಮಾತ್ಮನೇ ಹೇಳಲ್ಪಡ್ತಾನೆ, ಎಲ್ಲ ಸದಾಗಮಗಳಿಂದ ಭಗವಂತನೇ ತಿಳಿಯಲ್ಪಡ್ತಾನೆ, ತಿಳಿಯಲ್ಪಟ್ಟಿದ್ದಾನೆ ಅನ್ನೋ ಮಾತನ್ನು ಹೇಳಿದಾಗ ಆ ಕಾಲಕ್ಕೆ ಅದ್ವೈತಗಳು, ಮಾಯಾವಾದಿಗಳು ತರ್ಕ ಮಾಡ್ತಾರೆ. ಇಲ್ಲ, ಮತ್ತೆ ವೇದಗಳಿಂದ ಪರಮಾತ್ಮ ಹೇಳಲ್ಪಡುವುದಿಲ್ಲ. ವೇದಗಳ ಉದ್ದೇಶ ಜೀವಬ್ರಹ್ಮರ ಐಕ್ಯವನ್ನು ಹೇಳೋದು ವೇದದ ಉದ್ದೇಶವಾಗಿದೆ ಹೊರತು ವೇದದ ಉದ್ದೇಶ ಜೀವಬ್ರಹ್ಮರ ಭೇದ, ಪರಮಾತ್ಮನ ಸಕಲ ವೇದ ಪ್ರತಿಪಾದ್ಯತ್ವ, ಇದು ವೇದದ ಮುಖ್ಯ ಉದ್ದೇಶವಾಗಿಲ್ಲ. ಎಲ್ಲ ಆಗಮಗಳು ಜೀವ ಅಭೇದದಲ್ಲಿಯೇ ತಾತ್ಪರ್ಯವನ್ನು ಹೊಂದಿವೆ ಅಂತನ್ನುವುದು ಮಾಯಾವಾದಿಗಳ ಒಂದು ವಾದ, ಅದ್ವೈತಗಳ ವಾದ. ಈ ವಾದಕ್ಕೆ ಅವರು ಮುಖ್ಯವಾಗಿರ್ತಕ್ಕಂಥ ಕೊಡುವ ಕಾರಣವೇನು ಅಂತ ತಿಳ್ಕೊಂಡಂತಂದರೆ, ವೇದ ಇದು ಪ್ರಮಾಣವಾಗಬೇಕಾಗಿದ್ದರೆ ಅದು ಅನುವಾದಕವಾಗಿರಬಾರದು. ಅನುವಾದಕ ಅಂತಿಕೊಂಡಂತಂದರೆ ಉಪನಿಷತ್ತನ್ನು ಓದುವ ಪೂರ್ವದಲ್ಲಿ ಆ ವಿಷಯ ನಮಗೆ ಗೊತ್ತಿರಬಾರದು. ಗೊತ್ತಿದ್ದನ್ನು ಹೇಳುವುದೇ ಇದು ಅನುವಾದಕತ್ವ. ಒಂದು ಹೇಳಿದ್ದನ್ನು ಅದನ್ನು ಪುನಃ ತಿರುಗಿ ಹೇಳುವುದಕ್ಕೆ ಅನುವಾದ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈಗ ಯಾರಾದರೂ ವಿದ್ವಾಂಸರು ಬಂದರೆ ನಮ್ಮ ವಿದ್ಯಾರ್ಥಿ ಅನುವಾದ ಮಾಡ್ತಾನೆ ಅಂದರೆ ಯಾವುದನ್ನು ನಾನು ಹೇಳಿಕೊಟ್ಟಿದ್ದೇನೆ ಅವನು ಪುನಃ ಚಿಂತನೆ ಮಾಡಿದ್ದಾನೆ, ಅದನ್ನು ಮುಂದೆ ಇನ್ನೊಮ್ಮೆ ಹೇಳ್ತಾನೆ ಅಂತ. ಅದ್ವೈತ ಮತದ ಪ್ರಕಾರ ಪ್ರಮಾಣ ಸಿದ್ಧವಾದದ್ದನ್ನು ಮತ್ತೆ ಪುನಃ ಹೇಳುವುದು, ಎರಡನೇ ಸಲ ಅದನ್ನು ತಿಳಿಸ್ಬೇಕಂದ್ರೆ ಅದು ಅಪ್ರಮಾಣ ಅಂತ ತಿಳ್ಕೊಂಡು ಅಂತ ಹೇಳಿ ಅವರ ಒಂದು ಕಾನ್ಸೆಪ್ಟ್. ಅದಕ್ಕೆ ಅವ್ರು ಹೇಳೋದೇನು ಅಂತ ತಿಳ್ಕೊಂಡಂತೆ, ನೀವೇನು ಹೇಳ್ತೀರಿ? ದೇವರು ದೊಡ್ಡವನು ಅಂತ ಹೇಳ್ತೀರಿ, ಜೀವ ಮತ್ತು ಪರಮಾತ್ಮನಲ್ಲಿ ಭೇದ ಇದೆ ಅಂತ ಹೇಳ್ತೀರಿ, ಇದನ್ನೇ ವೇದ ಹೇಳ್ತದೆ ಅಂತಂತೀರಲ್ಲ, ಇದು ನಮಗೆ ಸಮ್ಮತ ಇಲ್ಲ. ಯಾಕೆ? ವೇದ ಹೊಸ ವಿಷಯ ಹೇಳಬೇಕು, ಅಪೂರ್ವತ ಅದರಲ್ಲಿ ಇರಬೇಕು. ಜೀವ ಬ್ರಹ್ಮರು ನಾನು ನೀನು ಬೇರೆ ಅಂತ ಅನ್ನೋದನ್ನು ವೇದ ಬೇಕೇನೋದಕ್ಕೆ? ನಾನು ದೇವರು ಬೇರೆ ಅನ್ನೋದಕ್ಕೋಸ್ಕರ ವೇದ ಬೇಕೇನು? ಈ ಕುರ್ಚಿ ಆ ಸೋಫಾ ಬೇರೆ ಬೇರೆ ಅನ್ನೋದಕ್ಕೆ ವೇದ ಬೇಕೇನು? ವೇದ ಬೇಕಾಗಿಲ್ಲ. ವೇದ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ಆದ್ದರಿಂದ ಇದಕ್ಕೆ ಜೀವ ಬ್ರಹ್ಮ ಭೇದಕ್ಕೆ, ಜೀವಬ್ರಹ್ಮರ ಭೇದವಾದಕ್ಕೆ ವೇದದ ಸಹಾಯ ಬೇಕಾಗಿಲ್ಲ. ಒಂದು ವೇಳೆ ಹೇಳಿದರೆ ಅದು ಅನುವಾದಕವಾಗ್ತದೆ, ವೇದ ಅಪ್ರಮಾಣವಾಗ್ತದೆ ಅಂತ ಅವನ ವಾದವನ್ನು ಮಾಡ್ತಾನೆ. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ, ನೋಡಪ್ಪ, ಜೀವಬ್ರಹ್ಮರ ಭೇದ
ಪ್ರತ್ಯಕ್ಷದಿಂದ ಸಿದ್ಧ ಆಗಿದೆ ಅಂತ ಹೇಗೆ ಹೇಳ್ತೀಯ? ಯಾಕಂದರೆ ಎರಡು ವಸ್ತುಗಳ ಭೇದ ಹೇಳಬೇಕಾಗಿದ್ದರೆ ಆ ಎರಡೂ ವಸ್ತುಗಳು ನಮಗೆ ಸಿದ್ಧವಾಗಿರಬೇಕು, ಜ್ಞಾತವಾಗಿರಬೇಕು. ಜ್ಞಾತವಾದವುಗಳಲ್ಲೇ ಭೇದ ಹೇಳಲಿಕ್ಕಾಗ್ತದೆ. ಈಗ ಪುಸ್ತಕ, ನನ್ನ ಎದುರಿಗೆ ಪುಸ್ತಕ ಇದೆ, ಪುಸ್ತಕದಿಂದ ಈ ಕ್ಯಾಮ್ರಾ ಬೇರೆ ಅಂತ ಅನ್ಬೇಕಾದ್ರೆ ಒಂದು ಅನುಯೋಗಿ ಆಗಬೇಕು, ಇನ್ನೊಂದು ಪ್ರತಿಯೋಗಿ ಆಗಬೇಕು. ಪುಸ್ತಕ ಅನುಯೋಗಿ ಆಗ್ತದೆ, ಕ್ಯಾಮ್ರಾ ಪ್ರತ್ಯೇಕವಾಗ್ತದೆ. ಕ್ಯಾಮ್ರಾದಿಂದ ಪುಸ್ತಕ ಬೇರೆ ಅಂತಂದಾಗ ಕ್ಯಾಮ್ರಾ ಅನುಯೋಗಿ ಆಗ್ತದೆ, ಇದು ಪ್ರತಿಯೋಗಿ ಆಗ್ತದೆ. ಅನುಯೋಗಿ ಪ್ರತಿಯೋಗಿಗಳ ಜ್ಞಾನ. ಅನುಯೋಗಿ ಅಂತಂದರೆ ಯಾವುದರಿಂದ ಇನ್ನೊಂದರ ಭೇದ ಹೇಳ್ತೇವೆ ಅದು ಅನುಯೋಗಿ, ಯಾವುದನ್ನು ಹೇಳ್ತೇವೆ ಅದು ಪ್ರತಿಯೋಗಿ. ಆದ್ದರಿಂದಾಗಿ ಜೀವರಿಂದ ಪರಮಾತ್ಮ, ಜೀವ ಪರಮಾತ್ಮರ ಭೇದ ಇದು ಪ್ರತ್ಯಕ್ಷ ಸಿದ್ಧವಾಗಿದ್ದರೆ, ಪ್ರತ್ಯಕ್ಷ ಸಿದ್ಧವಾಗಿದ್ದರೆ, ಅದು ಅನುವಾದಕವಾಗುತ್ತಿದ್ದರೆ, ಜೀವ ಬ್ರಹ್ಮನ ಸಿದ್ಧಿ ಪ್ರತ್ಯಕ್ಷ ಎಲ್ಲಾಗಿದೆ ಹೇಳ್ರಿ. ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾನೇನೋ, ಅಥವಾ ನಾವು ವೈಕುಂಠ ತನಕ ಹೊರಗೆ ಹೋಗಿ ದೇವರನ್ನು ನೋಡ್ಕೊಂಡು ಬಂದಿವೇನೋ? ದೇವರ ಬಗ್ಗೆ ನಮಗೇನೂ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ ಅಷ್ಟೇ. ಅದು ಗೊತ್ತಿದೆ ಶಾಸ್ತ್ರದಿಂದ, ಪ್ರತ್ಯಕ್ಷದಿಂದ ಅಲ್ಲ, ಪ್ರತ್ಯಕ್ಷ ಗಮ್ಯನಲ್ಲ. ಅವ್ಯಕ್ತೇಕ ಸ್ವಭಾವನಾಗಿರ್ತಕ್ಕಂಥ ಪರಮಾತ್ಮ ಪ್ರತ್ಯಕ್ಷ ಗಮನಲ್ಲ. ಆದ್ದರಿಂದಾಗಿ ಆ ಪರಮಾತ್ಮನನ್ನು ನಾವು ಪ್ರತ್ಯಕ್ಷದಿಂದ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ, ಅನುಮಾನದಿಂದಲೂ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಯಾಕೆ? ಅನುಮಾನವೂ ಕೂಡ ಅದರಲ್ಲಿ ವ್ಯಾಪ್ತಿ ಅಂತ ತಿಳ್ಕೊಂಡಂತೇನಿದೆ ಅದು ಜ್ಞಾತವಾಗಿರಬೇಕು, ಸಾಹಚರ್ಯತ್ವ ಜ್ಞಾತವಾಗಿರಬೇಕು. ಧೂಮಾಗ್ನಿಗಳ ಒಂದು ಪರಸ್ಪರ ಸಾಹಚರ್ಯ ಇದು ಗೊತ್ತಾಗಿರಬೇಕು. ಅದಿದ್ದರೆ ಮಾತ್ರ ನಾವು ತರ್ಕ ಮಾಡಲಿಕ್ಕಾಗ್ತದೆ. ಪರ್ವತ ವನ್ಯಮಾನ್ ಧೂಮಾತ್ ಅಂತ ಹೇಳಲಿಕ್ಕಾಗ್ತದೆ. ಆದರೆ ಇಲ್ಲಿ ಪರಮಾತ್ಮನ ಬಗ್ಗೆ ನಮಗೇನು ಗೊತ್ತಿಲ್ಲ. ಏನು ಗೊತ್ತಿದೆ? ಹಿರಿಯರು ಹೇಳಿದ್ದು ಗೊತ್ತಿದೆ. ಅವರು ವೇದ ಶಾಸ್ತ್ರ ಅಂತ ಹೇಳಿದ್ದಾರೆ. ಆದ್ದರಿಂದ ನೀವು ವೇದಕ್ಕೆ ವಿಷಯ, ಪರಮಾತ್ಮ ವೇದಕ್ಕೆ ವಿಷಯ ಆಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆದ್ದರಿಂದಾಗಿ ಪ್ರತ್ಯಕ್ಷದಿಂದ ಭೇದ ಸಿದ್ಧವಾಗುವುದಿಲ್ಲ, ಪರಮಾತ್ಮ ಸಿದ್ಧ ಆಗೋದಿಲ್ಲ. ಪರಮಾತ್ಮ ಸಿದ್ಧ ಆಗದೇ ಇದ್ದದ್ರಿಂದಾಗಿ, ಸಿದ್ಧ ಆಗದೇ ಇರತಕ್ಕಂಥ ಪರಮಾತ್ಮನನ್ನು ವೇದ ಹೇಳೋದರಿಂದಾಗಿ ವೇದಗಳಿಗೆ ರಿಪೀಟೇಷನ್ ಬರಲಿಲ್ಲ, ಅನುವಾದಕತ್ವ ಬರಲಿಲ್ಲ. ಒಂದು ಸಿದ್ಧವಾದ ವಿಷಯವನ್ನೇ, ಗೊತ್ತಿದ್ದ ವಿಷಯವನ್ನೇ ವೇದ ಮತ್ಪನ ಹೇಳಲಿಕ್ಕೆ ಹೋಗಿಲ್ಲ. ಗೊತ್ತಿಲ್ಲದ ಪರಮಾತ್ಮನ ಬಗ್ಗೆ ವೇದ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದಾಗಿ ಜೀವಬ್ರಹ್ಮರ ಭೇದ ಇದು ವೇದದ ವಿಷಯ ಆಗೋದಿಲ್ಲ ಅಂತ ತಿಳ್ಕೊಂಡಂತನ್ನುವ ನಿಮ್ಮ ವಾದಕ್ಕೆ ಅರ್ಥವಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನಾನು ಅನುಮಾನದಿಂದ ಈಶ್ವರ ಸಿದ್ಧನಾಗ್ತಾನೆ ಅಂತ ಹೇಳ್ತೇನೆ ಅಂತಂತಾನೆ. ಅದಕ್ಕೆ ನಾವು ಕೇಳ್ತೇವೆ, ಪ್ರತ್ಯಕ್ಷ ಅಥವಾ ಆಗಮಾನುಗ್ರಹೀತ ಅನುಮಾನದಿಂದ ಈಶ್ವರ ಸಿದ್ಧಿಯನ್ನು ಮಾಡ್ತೀಯೋ, ಅಥವಾ ಕೇವಲ ಅನುಮಾನದಿಂದ, ಕೇವಲ ತರ್ಕದಿಂದ, ಕೇವಲ ಲಾಜಿಕ್ನಿಂದ ದೇವರಿದ್ದಾನೆ ಅಂತನೂ ಸಿದ್ಧ ಮಾಡ್ತೀಯ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ಮತ್ತೆ ನಾನು ಕೇವಲ ಅನುಮಾನದಿಂದ, ಪ್ರತ್ಯಕ್ಷ ಅನನುಗ್ರಹೀತ, ಆಗಮ ಅನನುಗ್ರಹೀತ, ಕೇವಲಾನುಮಾನದಿಂದ ನಾನು ಪರಮಾತ್ಮ ಸಿದ್ಧನಾಗ್ತಾನೆ. ಅನುಮಾನದಿಂದ ಸಿದ್ಧನಾದರಿಂದಾಗಿ ಸಿದ್ಧನಾದ ಜೀವ ಈಶ್ವರರ ಭೇದವನ್ನು ವೇದ ತಿಳಿಸಿ ಹೇಳೋದಿಲ್ಲ, ಜೀವರ ಬ್ರಹ್ಮೈಕ್ಯವನ್ನೇ ಹೇಳ್ತದೆ ಅಂತ ಮಾಯಾವಾದಿ ಅಂದಾಗ ಅದಕ್ಕೆ ನಾನು ಹೇಳ್ತೇವೆ, ನೋಡಪ್ಪ, ಕೇವಲ ತರ್ಕ ಇತ್ತು ಅಂದರೆ ವಿರುದ್ಧ ತರ್ಕಗಳನ್ನು ಕೂಡ ಮಾಡಲಿಕ್ಕೆ ಬರ್ತದೆ. ನಾನು ಹೇಳಿದ್ನಲ್ಲ, ಹೆಂಡತಿ ಜೊತೆ ವಾಕಿಂಗ್ ಹೋಗಿದ್ದೇನೆ, ಎದುರಿಗಿದ್ದ ಒಬ್ಬ ವ್ಯಕ್ತಿ ಬರ್ತಾನೆ, ಇವಳು ನನ್ನ ಹೆಂಡತಿ ಅಂತಂತಾನೆ. ಯಾಕೆ ಅಂತಂದರೆ ಇವಳು ಹೆಂಗಸು, ನೀನು ಪುರುಷ,
ಆದ್ದರಿಂದಾಗಿ ಇವಳು ನಿನ್ನ ಹೆಂಡತಿಯಾಗಿದ್ದಾಳೆ. ನಾನು ಪುರುಷನಾದ್ದರಿಂದ ಇವಳು ಸ್ತ್ರೀ ಆದ್ದರಿಂದ ಇವಳು ನನ್ನ ಹೆಂಡತಿ. ಇದು ಕೇವಲ ಅನುಮಾನ. ಯಾಕಂದರೆ ಇದಕ್ಕೆ ಪ್ರತ್ಯಕ್ಷ ಮತ್ತು ಆಗಮಗಳು ಉದಾಹರಣೆ ಕೊಡ್ಲಿಕ್ಕೆ ಬರೋದಿಲ್ಲ. ಪ್ರತ್ಯಕ್ಷ ಅಥವಾ ಪ್ರಮಾಣ ಅನುಗ್ರಹಿತ ಆಯಿತು ಅಂತ ತಿಳ್ಕೊಂಡಂತಂದರೆ ಆಯ್ತಪ್ಪ, ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸು, ಯಾರ ಹೆಸರು ಅದು ನೋಡು, ಲಗ್ನ ಪತ್ರಿಕೆ ತೋರಿಸು ಅಂತ ತಿಳ್ಕೊಂಡು ಹೇಳಿಕ್ಕೆ ಬರ್ತದೆ. ಆದ್ದರಿಂದಾಗಿ ಕೇವಲ ಅನುಮಾನದಿಂದ ಈಶ್ವರನ ಸಿದ್ಧಿ ಮಾಡಲಿಕ್ಕೆ ಆಗೋದಿಲ್ಲಪ್ಪ. ಇಲ್ಲ, ಮತ್ತು ನಾನು ಮಾಡಿ ತೋರಿಸ್ತೇನೆ. ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್. ವಿಮತ ಅಂತ ತಿಳ್ಕೊಂಡಂತಂದರೆ ಯಾವುದರ ಬಗ್ಗೆ ವಾದಿ ಪ್ರತಿವಾದಿಗಳಿಗೆ ನಿಶ್ಚಯ ಇಲ್ಲ, ಸಂಶಯ ಇದೆ ಅಂಥ ವಿಷಯಕ್ಕೆ ವಿಮತ ಅಂತ ತಿಳ್ಕೊಂಡು ಹೇಳ್ತಾರೆ. ವಿಮತ ಇದು ಚರ್ಚೆ. ದೇವರು ಭೇದದಿಂದ ಪ್ರತ್ಯಕ್ಷ ಅನುಮಾನ ಸಿದ್ಧನಾಗ್ತಾನೋ ಇಲ್ಲೋ, ಅಥವಾ ದೇವರು ಇದ್ದಾನೆಯೋ ಅಥವಾ ದೇವರು ಇಲ್ಲವೋ, ದೇವರು ಹುಟ್ಟಿದ್ದಾನೆಯೋ ದೇವರು ಮೊದಲಿಂದ ಇದ್ದಾನೆಯೋ ಇತ್ಯಾದಿ ಸಂಶಯಗಳಿಗೆ ಕಾರಣೀಭೂತನಾದ ವಿಮತಂ ಆ ದೇವರು, ಈ ಜಗತ್ತು. ಯಾಕಂದರೆ ಈ ಜಗತ್ತು ದೇವರು ಸೃಷ್ಟಿ ಮಾಡಿಲ್ಲ ಅಂತಕ್ಕಂಥವ್ರು ಕೆಲವರು, ಕೇವಲ ಇದು ಪ್ರಕೃತಿಯಿಂದ ನಿರ್ಮಿತವಾಗಿದೆ ಅಂತ ಕೆಲವರು ಹೇಳ್ತಾರೆ. ಆನಂತರ ಕೆಲವರು ಹೇಳ್ತಾರೆ ಇದು ಹುಟ್ಟಿದೆ ಅಂತಂದ್ರೆ ಹುಟ್ಟಿಸುವವನೊಬ್ಬನು ಬೇಕು, ಆದ್ದರಿಂದಾಗಿ ಈ ಜಗತ್ತಿಗೆ ಕರ್ತಾ ಇದ್ದಾನೆ, ಆ ಕರ್ತಾನೆ ನಾವು ದೇವರು ಅಂತ ಕರಿತೇವೆ, ನೀವು ಮತ್ತೊಂದು ಏನಾದ್ರು ಕರೀರಿ, ಬೇಕಾದ ಕರಿಕೊಳ್ಳಿ, ಸೂಪರ್ ಪವರ್ ಅಂತ ಕರಿ, ಏನಾದ್ರು ಕರೀರಿ. ಆದ್ದರಿಂದಾಗಿ ಜಗತ್ತು ದೇವರಿಂದ ನಿರ್ಮಿತವಾಗಿಲ್ಲ ಅಂತನೂ ಒಂದು ಪಾರ್ಟಿ, ಜಗತ್ತು ನಿರ್ಮಿತವಾಗಿದೆ ದೇವರಿಂದ ನಿರ್ಮಿತವಾಗಿದೆ ಅಂತನ್ನೋದು ಇನ್ನೊಂದು ಪಾರ್ಟಿ. ಹೀಗಾಗಿ ಜಗತ್ತಿಗೆ ಕರ್ತಾ ಇದ್ದಾನೆಯೋ ಇಲ್ಲವೋ ಅಂತನ್ನೋದು ಇಬ್ಬರಲ್ಲಿಯೂ ಇರತಕ್ಕಂಥ ಒಂದು ವಿವಾದಾಸ್ಪದ ವಿಚಾರ. ಜಗತ್ತು ದೇವರಿಂದ ಸೃಷ್ಟವಾಗಿದೆಯೋ ಇಲ್ಲವೋ ಅಂತಕ್ಕಂಥ ಈ ವಿಚಾರಕ್ಕೆ ನಮ್ಮ ಉತ್ತರ ಸಕರ್ತೃಕಂ. ಅದಕ್ಕೊಬ್ಬ ಕರ್ತಾ ಇದ್ದಾನೆ. ಯಾಕೆ ಅದು? ಕಾರ್ಯತ್ವ. ಇದೊಂದು ಕರ್ತೃ ಸೃಷ್ಟವಾದಂಥ ಹುಟ್ಟಿದ ಜಗತ್ತು. ಹುಟ್ಟಿದೆ ಅಂತಂದರೆ ಸಾಯ್ತದೆ, ನಿತ್ಯ ಅಂತೂ ಅರ್ಥಲ್ಲ. ಹುಟ್ಟು ಸಾವುಗಳಿಂದ ಅನಿತ್ಯವಾಗಿರ್ತಕ್ಕಂತಹ ಇದೊಂದು ವಿಷಯ. ಯಾವಾಗಲೂ ಕಾರ್ಯ ಇದು ನಿತ್ಯವಾಗಿರೋದಿಲ್ಲ, ಕಾರ್ಯ ಇದು ಅನಿತ್ಯವಾಗಿರ್ತದೆ. ಯಾಕಂದರೆ ಹುಟ್ಟುತ್ತದೆ ಅಂತಂದಮೇಲೆ ಅದಕ್ಕೋಸ್ಕರ ಅದಕ್ಕೆ ಮರಣ ನಿಶ್ಚಿತವಾಗಿರ್ತದೆ. ಆದ್ದರಿಂದಾಗಿ ಈ ಜಗತ್ತು ಕಾರ್ಯವಾಗಿದ್ದರಿಂದಾಗಿ, ಹುಟ್ಟಿದ್ದರಿಂದಾಗಿ ಹುಟ್ಟಿಸುವವನು ಒಬ್ಬನು ಬೇಕು, ಸಕರ್ತೃಕಂ. ಅದಕ್ಕೆ ಒಬ್ಬ ವ್ಯಕ್ತಿ ಬೇಕು, ಹುಟ್ಟಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು. ಹುಟ್ಟಿದೆ ಅಂದಮೇಲೆ ಹುಟ್ಟಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು. ಒಂದು ಮನೆ ನಿರ್ಮಿತವಾಗಿದೆ, ಭಾಳ ಚೆನ್ನಾಗಿ ಒಂದು ವಸ್ತು ತಯಾರಾಗಿದೆ, ನೋಡ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರು? ಈ ಮನೆ ಆರ್ಕಿಟೆಕ್ಟು, ಈ ಮನೆಯನ್ನು ರಚಿಸ್ತಕ್ಕಂಥವ್ರು ಯಾರು ಅಂತ ತಿಳ್ಕೊಂಡು ನಾವು ಕೇಳ್ತೇವೆ. ಒಂದು ಪುಸ್ತಕವನ್ನು ಕೊಟ್ಟರೆ ಇದರ ಲೇಖಕರು ಯಾರು ಅಂತ ಕೇಳ್ತೇವೆ. ಅಥವಾ ಒಂದು ಸುಂದರವಾದ ಪೇಂಟಿಂಗ್ ಕೊಟ್ಟರೆ ಇದನ್ನು ಪೇಂಟ್ ಮಾಡಿದವರು ಯಾರು ಅಂತ ಕೇಳ್ತೇವೆ. ಯಾವ ವಸ್ತು ನಿರ್ಮಿತವಾಗಿದೆ ಅದನ್ನು ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗ್ತಾನೆ. ಉದಾಹರಣೆ ಘಟವತ. ಘಟ ಮಡಿಕೆ ಇದೆ, ಮಡಿಕೆ ಇದೆ ಅಂತ ತಿಳ್ಕೊಂಡ ಕ್ಷಣಕ್ಕೇನೆ ಇದನ್ನು ತಯಾರು ಮಾಡತಕ್ಕಂಥ ಒಬ್ಬ ಕುಂಬಾರ ಬೇಕು. ಹುಟ್ಟಿದೆ ಅಂತಿಕೊಂಡಂತಂದಮೇಲೆ
ಅದಕ್ಕೆ ಒಬ್ಬ ಕುಂಬಾರ ಬೇಕು. ಯಾವುದೋ ಒಂದು ಮೂರ್ತಿ ಒಬ್ಬ ವ್ಯಕ್ತಿ ರಾತ್ರೋರಾತ್ರಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾನೆ. ಊರಿನಲ್ಲಿ ಹೇಳ್ತಾನೆ, ನಮ್ಮ ಮಂದಿರದೇ, ನಮ್ಮ ದೇವರು ಬಂದಿದ್ದಾರೆ ಅಂತ. ಬಂದು ನೋಡ್ತಾರೆ, ಭಾಳ ಸುಂದರವಾದ ಸತ್ಯನಾರಾಯಣನ ಮೂರ್ತಿ ಇತ್ತು, ಶ್ರೀಹರಿಯ ಮೂರ್ತಿ ಇತ್ತು. ಹಾಗೆ ಬಂದವರೆಲ್ಲ ಕೇಳ್ತಾರೆ, ಏನಪ್ಪ, ಯಾರಪ್ಪ ಇದ್ರ ಶಿಲ್ಪಿಗಳು, ಇದನ್ನು ರಚನೆ ಮಾಡತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದಾನೆ. ಎಲ್ರಿ, ರಾತ್ರಿ ಮಲ್ಕೊಂಡಿದ್ದೆ, ಬೆಳಗ್ಗೆ ಉದ್ಭವ ಆಗೈತೆ ಅಂತ ತಗೊಂಡು. ಅದು ನಂಬಲಿಕ್ಕೆ ಆಗ್ತದೆ? ಇಲ್ಲ. ಕಲ್ಲು ಕಟೆದು ಒಂದು ಮೂರ್ತಿ ಮಾಡಲ್ಪಟ್ಟಿದೆ, ಒಂದು ಮೂರ್ತಿಯಾಗಿದೆ. ಆದ್ದರಿಂದ ಅದನ್ನು ಮಾಡಿರ್ತಕ್ಕಂಥವನೊಬ್ಬನು ಇರಲೇಬೇಕು. ಟ್ರೈನಲ್ಲಿ ಒಬ್ಬ ಹುಡುಗ ಸಿಕ್ಕ. ನಾನು ಯಾವುದೋ ಊರಿಗೆ ಹೊರಟಿದ್ದೆ, ಬಹುಶಃ ನಾನು ರಾಯಚೂರಿಗೆ ಹೊರಟಿದ್ದೆ ಅಂತ ಕಾಣಿಸ್ತದೆ. ಒಬ್ಬ ಹುಡುಗ ಬರೀ ಒಂದು ಲಂಗೋಟಿ ಹಾಕೊಂಡಿದ್ದ, ಚಳಿಗಾಲ, ನಡುಕ್ತಾ ಇದ್ದ. ಬಂದು ಏನೋ ಬಿಡ್ತಾ ಇದ್ದು ಮಾಡ್ತಾಯಿದ್ದ. ಆ ಕಾಲಕ್ಕೆ ನಾನು ಕರೆ ಬಾರಪ್ಪ ಅಂತಕೊಂಡು, ನಿನ್ನ ಹೆಸರೇನು ಅಂತ ತಗೊಂಡು ಅಂತ ಹೇಳಿದೆ. ಏನು ಹೇಳ್ದೆ, ನಿಮ್ಮ ಅಪ್ಪ ಯಾರು, ನಿನ್ನ ಅಮ್ಮ ಯಾರು ಅಂತ ನನ್ನ ಮೊದಲೇ ಪ್ರಶ್ನೆ ಇತ್ತು. ಬದಿಯಲ್ಲಿ ಕುಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅದೇ, ಅವ್ರಿಗೆ ಅಪ್ಪ ಇಲ್ಲ ಅಮ್ಮ ಇಲ್ರಿ. ಅರೆ, ಅಪ್ಪ ಅಮ್ಮ ಇಲ್ಲದೆ ಹುಟ್ಟತಾನೆ ಹೇಗೆ? ಈ ಜಗತ್ತು ಹುಟ್ಟಿದೆ ಅಂತಂದಮೇಲೆ ಇದನ್ನು ಮಾಡಿರ್ತಕ್ಕಂಥವನೊಬ್ಬನು ಬೇಕು. ಈ ರೀತಿಯಾಗಿ ಸಕರ್ತೃತ್ವ ಅನುಮಾನದಿಂದ ದೇವರು ಇದ್ದಾನೆ, ಈ ಸೃಷ್ಟಿ ಮಾಡಿದವನು ಯಾರು? ದೇವರು. ಅನುಮಾನದಿಂದ ಸಿದ್ಧನಾಗ್ತಾನಲ್ಲ. ಅನುಮಾನ ಸಿದ್ಧ ಆಗೋದಿಲ್ಲ ಅಂತ ಯಾಕೆ ಹೇಳ್ತಾರೆ? ದೇವರು ಅನುಮಾನದಿಂದ ಸಿದ್ಧನಾಗೋದರಿಂದಾಗಿ ಜೀವ ದೇವರು ಇಬ್ಬರು ಬೇರೆ ಬೇರೆ ಅಂತ ಅನ್ನೋದು ಆಗಮದ ಪೂರ್ವದಲ್ಲೇ ಸಿದ್ಧವಾದ ವಿಷಯವಾಯಿತು. ಅದನ್ನೇ ವೇದ ಹೇಳ್ತಿದ್ದರೆ ವೇದಕ್ಕೆ ಪ್ರಾಮಾಣ್ಯ ಬರೋದಿಲ್ಲ. ಆದ್ದರಿಂದಾಗಿ ಜಗತ್ತು ವಿಶ್ವಂ ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ. ವಿವಾದಾಸ್ಪದವಾಗಿರ್ತಕ್ಕಂಥ ಈ ಜಗತ್ತು, ಇದಕ್ಕೆ ಯಾರಾದರೂ ಒಬ್ಬ ಸೃಷ್ಟಿಕರ್ತ ಇರಲೇಬೇಕು. ಯಾಕೆ? ಇದು ಹುಟ್ಟಿಸಲ್ಪಟ್ಟಿದೆ. ಹುಟ್ಟಿಸಲ್ಪಟ್ಟ ವಸ್ತುವಿಗೆ ಹುಟ್ಟಿಸುವ ಒಬ್ಬ ವ್ಯಕ್ತಿ ಬೇಕಾಗ್ತಾನೆ. ಹೇಗೆ ತಯಾರಾದ ಮಡಿಕೆಗೆ ಒಬ್ಬ ತಯಾರು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ದೇವರು ಅಂತ ನಾವು ಅಂತೀವಿ. ಏನು ಅನುಮಾನದಿಂದ ಈಶ್ವರ ಸಿದ್ಧಿ ಆಯ್ತಲ್ಲ. ಈಶ್ವರ ಸಿದ್ಧಿ ದೇವರಿದ್ದಾನೆ ಅಂತ ಗೊತ್ತಾಯಿತು. ದೇವರಿದ್ದಾನೆ ಗೊತ್ತಾದ ಮೇಲೆ ಇದು ಮುಂದೆ ವೇದದಲ್ಲಿ ವಿಚಾರ ಬರುವ ಅವಶ್ಯಕತೆ ಇಲ್ಲ. ಅವ್ರ ಪ್ರಕಾರ ಯಾವುದು ಪ್ರತ್ಯಕ್ಷದಿಂದಲೂ ಗೊತ್ತಾಗ್ತದೆಯೋ ಅನುಮಾನದಿಂದ ಗೊತ್ತಾಗ್ತದೆಯೋ ಅದಕ್ಕೆ ಅದು ಸಿದ್ಧ ವಿಷಯವಾಯಿತು. ಸಿದ್ಧವಾದ ವಿಷಯವನ್ನು ವೇದ ಹೇಳ್ತಿದ್ರೆ ವೇದಕ್ಕೆ ಅಪ್ರಾಮಾಣ್ಯ ಬರ್ತದೆ ಅಂತ ಅವನು ಹೇಳಿದಾಗ ಇದಕ್ಕೆ ಕೇವಲಾನುಮಾನ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಯಾಕೆಂತ ತಿಳ್ಕೊಂಡಂತೆ ಇದಕ್ಕೆ ಪ್ರತ್ಯಕ್ಷದ ಅಥವಾ ಆಗಮದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಾಯವನ್ನು ಹೇಳಿಕ್ಕೆ ಬರೋದಿಲ್ಲ. ಹೇಳಿದರೆ ಆಗ ಅದು ದುರ್ಬಲವಾಗ್ತದೆ. ಆದ್ದರಿಂದ ಅವನು ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದ. ಆದ್ದರಿಂದ ಈಶ್ವರನ ಜ್ಞಾನ ಅನುಮಾನದಿಂದ ಆಗುವುದರಿಂದ
ಈಶ್ವರನನ್ನು ವೇದ ಹೇಳ್ತಿದ್ರೆ ಅದು ಅನುವಾದವಾಗ್ತದೆ. ಆದ್ದರಿಂದಾಗಿ ಜೀವೇಶ್ವರರ ಭೇದವನ್ನು ವೇದಗಳು ಹೇಳೋದಿಲ್ಲ. ಅಭೇದೇವ ಸರ್ವ ವೇದಾಂತಸ್ಯ ತಾತ್ಪರ್ಯಂ ಅಂತ ತಿಳ್ಕೊಂಡು ಅಂತ ಹೇಳಿ ಅನ್ನುವ ಮಾಯಾವಾದಿಗಳ ವಿಚಾರ ಯಾಕೆ ಸರಿಯಲ್ಲ? ಅದಕ್ಕೆ ನಾವು ಮೊದಲೇ ಕೇಳ್ತೀವಿ ಅವನಿಗೆ, ನಿನ್ನ ಅನುಮಾನಕ್ಕೆ ಪ್ರತ್ಯಕ್ಷದ ಆಧಾರ ಇದೆಯಾ ಅಥವಾ ಆಗಮದ ಆಧಾರ ಇದೆಯಾ ಅಂತ. ಅವನು ಪ್ರತ್ಯಕ್ಷದ ಆಧಾರವೂ ಇಲ್ಲ, ಆಗಮದ ಆಧಾರವೂ ಕೂಡ ಇಲ್ಲ, ಕೇವಲ ಅನುಮಾನ ಅಂತ ಹೇಳಿ. ಕೇವಲ ಅನುಮಾನ. ಹಾಗಾದರೆ ಇದಕ್ಕೆ ಪ್ರತಿ ಅನುಮಾನ ನಾವು ಹೇಳ್ತೇವೆ, ಸತ್ಪ್ರತಿಪಕ್ಷ ಹೇಳ್ತೇವೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ವಿಶ್ವಂ ಈ ಜಗತ್ತು ಅಕರ್ತೃಕಂ, ಈ ಜಗತ್ತಿಗೆ ಕರ್ತೃಗಳು ಯಾರೂ ಇಲ್ಲ. ಯಾಕೆ? ಆತ್ಮಸಮ್ಮತ ಕರ್ತೃತ್ವ ರಹಿತತ್ವಾತ್, ನಮಗೆ ಸಮ್ಮತನಾದ ಕರ್ತ ಇಲ್ಲಿ ಇಲ್ಲ. ಆದ್ದರಿಂದಾಗಿ ಈ ಜಗತ್ತು ಅಂತನ್ನುವುದು, ಈ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂತ ತಿಳ್ಕೊಂಡಂತನ್ನೋದು ಸಿದ್ಧ ಆಗೋದಿಲ್ಲ. ಏನಪ್ಪ ಕೇಳ್ತೀನಿ, ಏನು ಹೇಳ್ತೀರಿ? ನಿಮ್ಮ ಸಮ್ಮತ ಕರ್ತೃ ಬೇಕಾಯ್ತು. ಒಟ್ಟು ಕರ್ತೃ ಇದ್ರೆ ಆಯ್ತಲ್ಲ, ಯಾರಿಗ ನಿಮಗೆ ಸಮ್ಮತಿ ಇರಲಿ, ಮತ್ತೊಬ್ಬರಿಗೆ ಸಮ್ಮತಿ ಇರಲಿ. ಅದಕ್ಕೆ ನಾನು ಸೇರೋದಿಲ್ಲ ಅಂತ ತಿಳ್ಕೊಂಡಂತಂದ್ರೆ, ಗಡಿಗೆಯನ್ನು ಈ ಮಡಿಕೆ ಇದಕ್ಕೊಬ್ಬ ರಚನೆ ಮಾಡ್ತಕ್ಕಂಥ ಇದ್ದಾನೆ. ಯಾಕೆಂದರೆ ಇದು ಕಾರ್ಯವಾದದರಿಂದಾಗಿ, ಪರಿಣತವಾದದರಿಂದಾಗಿ, ರಚಿಸಲ್ಪಟ್ಟಿದ್ದರಿಂದಾಗಿ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ, ಮತ್ತು ನನಗೆ ಸಮ್ಮತವಾದ ಕರ್ತ ಇದಕ್ಕಿಲ್ಲ, ನನಗೆ ಬೇಕಾದ ಕುಂಬಾರ ಇದನ್ನು ಸೃಷ್ಟಿ ಮಾಡಿಲ್ಲ ಅಂತಂದ ಕಣಕ್ಕೆ ಅದು ಸೃಷ್ಟಿ ಅಲ್ಲ ಅಂತ ಆಗ್ತದೇನು? ಆಗೋದಿಲ್ಲ. ಮತ್ತು ಯಾರು ಕರ್ತವ್ಯ ಇದ್ದಾನೋ? ದೇವರು ಅಂತ ಹೇಳಿದ್ದಾನೆ. ದೇವರನ್ನು ನೀವು ಒಪ್ಪಿದ್ದೀರಿ, ಜಗತ್ಕರ್ತ ದೇವರು ಅಂತ ನೀವು ಹೇಳ್ತೀರಿ. ಆದ್ದರಿಂದಾಗಿ ಅನುಮಾನದಿಂದ ಈಶ್ವರನ ಸಿದ್ಧಿಯಾಯಿತು. ಆದ್ದರಿಂದ ಪರಮಾತ್ಮ ಭೇದಕ್ಕೆ ವಿಷಯನಾಗೋದಿಲ್ಲ ಅಂತ ಅವನು ಹೇಳಿದಾಗ ಅದಕ್ಕೆ ನಾವು ಹೇಳ್ತೇವೆ ಅಸ್ಮತ್ ಸಮ್ಮತ ಅಂತ ತಿಳ್ಕೊಂಡಂತಂದ್ರಕ್ಕೆ ನಮಗೆ ಸೇರ್ತಕ್ಕಂಥ ಕರ್ತ ಸೇಲಾರದ ಕರ್ತ ಅಂತಕ್ಕಂಥ ಹಾಗಲ್ಲ. ನಮ್ಮ ಪ್ರಕಾರ ಜಗತ್ತನ್ನ ಸೃಷ್ಟಿ ಮಾಡುವ ವ್ಯಕ್ತಿ ಇದ್ದರೆ ಅವನು ಶರೀರವುಳ್ಳವನಾಗಿರ್ಬೇಕು. ಶರೀರ ಇಲ್ಲದೆ ಇದ್ದದ್ದು ಅದೃಶ್ಯ ವ್ಯಕ್ತಿ ಅದು ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳ್ತೀರಿ. ನಿರ್ಮಾಣ ಮಾಡಬೇಕಾಗಿದ್ರೆ ಕೈ ಕಾಲು ಬೇಕು, ಕೈಗಳಿಂದ ಮಣ್ಣು ಕಡಿಸ್ಬೇಕು, ಇತ್ಯಾದಿ, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಇಲ್ಲ ಇತ್ಯಾದಿಗಳು ಬೇಕು. ಶರೀರ ಇದೆ ಅಂತ ತಿಳ್ಕೊಂಡಂತಂದಾಕ್ಷಣಕ್ಕೇನೆ ಅವನಿಗೆ ಸುಖ ದುಃಖಗಳು ಬರಬೇಕು. ಯಾಕಂದರೆ ಯಾವುದಾದ್ರೂ ಒಂದು ರಚನೆ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಆ ರಚನೆಯ ಸಂದರ್ಭದಲ್ಲಿ ರಚನಾಕರ್ತೃಗಳಿಗೆ ಸುಖ ದುಃಖ ಎರಡೂ ಆಗ್ತದೆ. 9 ತಿಂಗಳು ಹೊತ್ತುಕೊಳ್ಳುವುದು ತಾಯಿಗೆ ಬಹಳ ದುಃಖಕರ. ಆದರೆ ಹುಟ್ಟಿದ ಮಗು ನೋಡಿದ ಮೇಲೆ ಎಲ್ಲ ದುಃಖ ಮರಿತಾಳೆ, ಆಗ ಅದು ಸುಖಕರವಾಗ್ತದೆ. ಅಂತ ದೇವರು, ಕೈಕಾಲು ಇದ್ದ ದೇವರು, ಸುಖ ದುಃಖ ಇರ್ತಕ್ಕಂಥ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದರೆ ನಾವು ಅವನಿಗೆ ಕರ್ತೃ ಅಂತ ಕರೀತಾ ಇದ್ದೆವು. ತುಂಬ ಗಡಿಗೆ ಎತ್ತರಿ ಹೀಗೆ ತಾನೇ ಬಂತು ಅಂತ ತಿಳ್ಕೊಂಡು ಯಾರು ನಂಬ್ತಾರೆ? ಯಾರು ನಂಬಲಿಕ್ಕೆ ಆಗೋದಿಲ್ಲ. ಮಗುವಿಗೆ ತಂದೆ ತಾಯಿ ಇಲ್ಲ ಅಂತ ತಿಳ್ಕೊಂಡು ಯಾರು ನಂಬ್ತಾರೇನು? ಹುಟ್ಟಿಸಿದವರು, ಸೃಷ್ಟಿ ಮಾಡಿದವರು ಒಬ್ರು ಇದ್ದಾರೆ ಅಂತ ತಿಳ್ಕೊಂಡಂತಂದ್ರೆ ಅವ್ರ ಕೈ ಕಾಲು ಇರಲೇಬೇಕು, ಅವ್ರ ಜೊತೆಗೆ ಸುಖ ದುಃಖಗಳು ಇರಬೇಕು. ಇಲ್ಲ ಅಂದವ್ರು ಯಾರು ನೀಗ ಅಲ್ಲಿಗೆ ಬರೋದಿಲ್ಲ. ಯಾಕೆ? ನಿನ್ನ ಪ್ರಕಾರ ನಿನ್ನ ದೇವರು
ನಿನ್ನ ಬ್ರಹ್ಮ, ನಿನ್ನ ಬ್ರಹ್ಮ ನಿರಾಕಾರ, ಶುದ್ಧ ಬುದ್ಧ ಮುಕ್ತ ಸ್ವಭಾವ. ನಿರಾಕಾರನಾದ್ದರಿಂದ ನೀನು ಹೇಳುವ ಕರ್ತೃ, ಬ್ರಹ್ಮರೂಪ ಕರ್ತೃ ಈ ಜಗತ್ತಿಗೆ ಸೃಷ್ಟಿಕರ್ತನಾಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪ್ರಕಾರ ಬ್ರಹ್ಮ ನಿರಾಕಾರ, ಆಕೃತಿ ಇಲ್ಲ, ಕೈಕಾಲುಗಳಿಲ್ಲ ಅಂತ ಅರ್ಥ ಆಯಿತು. ಆದ್ದರಿಂದಾಗಿ ನೀವು ವಿಶ್ವಂ ಸಕರ್ತೃಕಂ ಕಾರ್ಯತ್ವಾತ್ ಅಂತಕೊಂಡಂತ ನಮ್ಮ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಕರ್ತೃವಿನಲ್ಲಿ ಶರೀರ ಬೇಕು, ಕೈಕಾಲುಗಳು ಬೇಕು, ಸುಖ ದುಃಖಗಳು ಬೇಕು. ನೀವು ಸುಖವನ್ನು ಒಪ್ಪೋದಿಲ್ಲ. ಯಾಕೆ? ಸುಖ ಇದ್ರೆ ದುಃಖ ಬೇಕು ಅಂತಂತೀರಿ. ಆದ್ದರಿಂದಾಗಿ ಸಕರ್ತೃಕತ್ವ ಅಂತಕೊಂಡಂತನು ನಿಮ್ಮ ಕಡೆಯಿಂದ ನೀನು ಹೇಳುವ ಕ್ರಮದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಈ ಜಗತ್ತಿಗೆ ಕರ್ತ ಇಲ್ಲ. ವಿಮತಂ ಅಕರ್ತೃಕಂ. ಯಾಕೆ ಕರ್ತ ಯಾಕಿಲ್ಲ ಅಂದರೆ ನಿನ್ನ ಪ್ರಕಾರ ಕರ್ತ ಇದು ಒಬ್ಬ ಕೈ ಕಾಲುಗಳು ಇರ್ತಕ್ಕಂಥ ಸಾಕಾರ ವ್ಯಕ್ತಿ ಆಗಬೇಕು. ನಿನ್ನ ಪ್ರಕಾರ ಸಾಕಾರ ಇಲ್ಲ. ಯಾಕೆ? ಆತ್ಮವತ್. ಆತ್ಮನನ್ನು ಯಾರು ಸೃಷ್ಟಿ ಮಾಡಲಿಲ್ಲ, ಆತ್ಮನನ್ನು ಯಾರು ಸೃಷ್ಟಿ ಮಾಡಲಿಲ್ಲ, ಅವನಿಗೆ ಯಾಕೆ ಕರ್ತಾ ಇಲ್ಲವೋ ಹಾಗೆ ಜಗತ್ತಿಗೂ ಕರ್ತಾ ಇಲ್ಲ ಅಂತೀನಿ ಅಂತ ತಿಳ್ಕೊಂಡಂತ ಹೇಳಿ ಅಂತ ನಾವು ಉತ್ತರವನ್ನು ಕೊಡ್ತೇವೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಇಲ್ಲ, ಮತ್ತು ದೇವರು ಕೈಕಾಲಿದ್ದು ಕಂಡು ಬರಂಗಿಲ್ಲಲ್ಲ. ಕಂಡು ಬರಂಗಿಲ್ಲ, ಕಾಣೋದು ಪ್ರತ್ಯಕ್ಷಲ್ಲೇನು? ನೀನು ಪ್ರತ್ಯಕ್ಷ ಆಗಮ ಸಹಾಯವಿಲ್ಲದೆ ಅನುಮಾನದಿಂದ, ಕೇವಲ ಅನುಮಾನದಿಂದ ನೀನು ಸಿದ್ಧ ಮಾಡ್ತಾ ಇದ್ದೀರಿ. ಇಲ್ಲ, ದೇವರು ಅಪ್ರಾಕೃತ ಶರೀರ ಉಳ್ಳವನು ಅಂತಕೊಂಡು ಶಾಸ್ತ್ರ ಹೇಳ್ತಾರೆ. ಹಾಗಾದ್ರೆ ಆಗಮದ ಸಹಾಯ ತೆಗೆದುಕೊಂಡಂತೆ ಆಯಿತು. ಅವಾಗೇನಾಯಿತು? ಪ್ರತ್ಯಕ್ಷ ಅನುಮಾನ ಆಗಮದಿಂದ ಈಶ್ವರನನ್ನು ಸೃಷ್ಟಿ ಸಿದ್ಧ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಆಯಿತು. ನಿನಗೆ ಸಮ್ಮತನಾಗಿರ್ತಕ್ಕಂಥ ಬ್ರಹ್ಮ ಜಗತ್ತಿಗೆ ಕರ್ತೃ ಆಗಲಿಕ್ಕೆ ಸಾಧ್ಯವಿಲ್ಲ. ಇದೇ ವಿಷಯವನ್ನು ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಕೂಡ ಹೇಳ್ತಾರೆ. ಇತ್ಯಾತ್ ಅನುಮಯ ಸ್ಪರ್ಧಿ ನಾನುಮಾನಂ ಪರೇಶಿತು ಶಕ್ತಂ ವಿಜ್ಞಾಪನೆ ಚಾತಿ ಪ್ರಸಂಗೋ ಅನುಮಮೆ ದೃಷ್ಟ. ಅನುವ್ಯಾಖ್ಯಾನ ಹೇಳ್ತದೆ, ಕೇವಲ ಅನುಮಾನದಿಂದ ಪರಮಾತ್ಮನನ್ನು ತಿಳಿಯಲ್ಪಡ್ತಾನೆ ಅಂತೇಳಿ ಅಂತ ನಿನಗೆ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಹೇಳಲಿಕ್ಕೆ ಹೋದರೆ ಅತಿ ಪ್ರಸಂಗ ಬರ್ತದೆ ಅಂತ ಹೇಳ್ತಾರೆ. ಏನು ಅತಿ ಪ್ರಸಂಗ ಬರ್ತದೆ? ಅಯಂ ತುರಗಃ ಶೃಂಗವಾನ್ ಪಶುತ್ವಾತ್ ಗೋವತ್. ಈ ಕುದುರೆಗೆ ಕೋಡುಗಳಿವೆ. ಯಾಕೆ? ಇದು ಪಶುವಾದ್ದರಿಂದಾಗಿ ಹಸುವಿನಂತೆ. ಈ ತರ್ಕದಲ್ಲಿ ಏನು ತಪ್ಪಿದೆ ಹೇಳು? ಅವಾಗ ಮೊಲಕ್ಕೂ ಕೋಡು ಇದೆ, ಕುದುರೆಗೂ ಕೋಡು ಇದೆ ಅಂತ ಹೇಳಬೇಕಾಗ್ತದೆ. ಲಾಜಿಕ್ ಪ್ರಕಾರ ಯಾವ ತಪ್ಪು ಅನುಮಾನಗಳನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಲಾಜಿಕ್ ಬುದ್ಧಿವಂತಿಕೆ ಇದ್ದರೆ ಸಾಕು, ಬೇಕಾದ ಉಲ್ಟಾ ಸುಲ್ಟಾ ಲಾಜಿಕ್ ಮಾಡ್ಲಿಕ್ಕೆ ಬರ್ತದೆ. ಕುದುರೆಗೂ ಕೋಡಿದೆ. ಯಾಕೆ? ಪಶು ಆದ್ದರಿಂದ. ಎಲ್ಲ ಪಶುಗಳಲ್ಲಿ ಕೋಡಿರ್ತದೆ. ನೋಡಿ, ಎಮ್ಮೆ ನೋಡಿ, ಜಿಂಕೆ ನೋಡಿ, ಎಲ್ಲ ನೋಡಿಲ್ಲ ಅಂತ ನಾವು ಆ ರೀತಿಯಾಗಿ ಹೇಳಲಿಕ್ಕೆ ಬರ್ತದೆ. ಅದೇ ರೀತಿಯಾಗಿ ವಸ್ತುತ್ವಾತ್ ತುರಗ ಶೃಂಗಿ
ಪುಷ್ಪವತ್ ಖಂ. ಸೂರ್ಯ ಆಕಾಶದಲ್ಲಿ ಹುಟ್ಟಿದ ಒಂದು ತೇಜೋಮಯವಾದ ಹೂ. ಚಂದ್ರ ಶಾಂತವಾದಂಥ ತಂಪನ್ನು ಕೊಡ್ತಕ್ಕಂಥ ಒಂದು ತಾವರೆ ಚಂದ್ರ. ಆದ್ದರಿಂದಾಗಿ ಆಕಾಶದಲ್ಲಿ ಹೂಗಳು ಹುಟ್ಟುತ್ತವೆ. ಆದರೆ ವ್ಯವಹಾರದಲ್ಲಿ ಆಕಾಶ ಕುಸುಮ ಅಂತಂದರೆ ಅಸಂಭವ. ಯಾಕೆ? ಅದಕ್ಕೆ ಭೂಮಿ ಬೇಕಾಗ್ತದೆ, ಬೇರು ಮೊಳಕೆ ಬೆಳೆಯೋದಕ್ಕೋಸ್ಕರ. ಆದರೆ ತರ್ಕದ ಪ್ರಕಾರ ನಾನು ಹೇಳ್ತೇನಲ್ಲ, ಆಕಾಶಂ ಚಂದ್ರರೂಪಿ ಪುಷ್ಪವಾನ್, ಆಕಾಶಂ ಇಲ್ಲ, ಇದು ಚಂದ್ರ ಆಕಾಶ ಕುಸುಮಂ. ವಸ್ತುತ್ವಾತ್ ಉದ್ಯಾನ ಸ್ಥಿತ ಪುಷ್ಪವತ. ಆಕಾಶವನ್ನು ಕೂಡ ಒಂದು ವಸ್ತು. ಅಲ್ಲಿ ವಸ್ತುತ್ವಾತ್ ವಸ್ತುವಾದ್ದರಿಂದಾಗಿ ಆಕಾಶದ ಕುಸುಮ ಸತ್ಯ ಅಂತ ಅನ್ಬೇಕಾಗ್ತದೆ. ನಮಗೆ ಆಕಾಶದಲ್ಲಿ ಕುಸುಮ ಕಾಣೋದಿಲ್ಲ ಅಂದ್ರೆ ನಿಮ್ಮ ದೃಷ್ಟಿ ದೋಷ, ನಾನು ಏನು ಮಾಡಿ ಅಂತಂತಾರೆ. ಕೇವಲಾನುಮಾನದಿಂದ ತಂದ ದೇವರನ್ನು ಸೃಷ್ಟಿ ಮಾಡೋದಾದರೆ, ದೇವರನ್ನು ಸಿದ್ಧ ಮಾಡೋದಾದರೆ ಬಂಜೆಗೂ ಮಕ್ಕಳಿದ್ದಾರೆ ಅಂತ ಅನ್ಬೇಕಾಗ್ತದೆ. ಇಯಂ ವಂದ್ಯ ಅಷ್ಟಪುತ್ರವತಿ ಸ್ತ್ರೀತ್ವ ಅನ್ಯ ಸ್ತ್ರೀವತ. ಹೇಳಿ ಬೇರೆ ಹೆಣ್ಣು ಮಕ್ಕಳು ಹೇಗೆ ಮಕ್ಕಳನ್ನು ಪಡೀತಾರೆಯೋ ಒಂದೇಗೂ ಮಕ್ಕಳಿದ್ದಾರೆ. ಯಾಕೆ? ಸ್ತ್ರೀ ಆದ್ದರಿಂದ. ಈ ಲಾಜಿಕ್ನಲ್ಲಿ ಏನು ತಪ್ಪಿದೆ ನಮಗೆ ಹೇಳಿ? ಈ ಲಾಜಿಕ್ನಲ್ಲಿ ತಪ್ಪಿಲ್ಲ. ಅದೇ ರೀತಿಯಾಗಿ 7ನೇ ರಸ ಇದೆ, 9ನೇ ರಸ ಇದೆ. ಹಾಗಾದ್ರೆ ಊಟದಲ್ಲಿ 6 ರಸ ಅಂತ ಹೇಳಿದ್ದೀವಲ್ಲ, ಸಾಹಿತ್ಯದಲ್ಲಿ 9 ರಸ ಇದೆ ಇರೋಲ್ಲ. ಯಾಕೆ? ಊಟದಲ್ಲಿ ಖಾರ, ಹುಳಿ, ಒಗರು, ಕಹಿ, ಸಿಹಿ, ಉಪ್ಪು, 6 ರಸಗಳಿವೆ. ಇಲ್ಲ ವಸ್ತುತ್ವ 7ನೇ ರಸ, 7ನೇ ರಸವೂ ಕೂಡ ಇದೆ. ಎಲ್ಲಿದೆಯಪ್ಪ ಅಂತ ಹೌದು, ಮೊದಲೇದು ಒಂದು ರಸ, ಆನಂತರ ಇನ್ನೊಂದು ರಸ, ಅದರಿಂದ ರಸ ಅಂತ ಅನ್ಸ್ಕೊಳ್ತು. ಆನಂತರ 3ನೇ ರಸ, ಆನಂತರ 4ನೇ ರಸ, ಆನಂತರ 5ನೇ ರಸ. ಅದು ಅನಂತರ ಈ ವಸ್ತುವಿನ ಅನಂತರ ಬಂದದರಿಂದಾಗಿ ಅದೇ ರೀತಿ 6ನೇ ನಂತರ 7ನೇದೊಂದು ಕೂಡ ಒಪ್ಪಬೇಕಾಗ್ತದೆ. ಯಾವುದು ಅಸಂಭವವು ಅವೆಲ್ಲ ಸಂಭವ ಅಂತ ಅನ್ಬೇಕಾಗ್ತದೆ. ಕೇವಲ ಪ್ರತ್ಯಕ್ಷ ಅಥವಾ ಆಗಮಗಳ ಅನನುಗ್ರಹೀತವಾಗಿರ್ತಕ್ಕಂತಹ ಅನುಮಾನಗಳಿಂದ ನಾವು ವಸ್ತುವನ್ನು ತಯಾರು ಮಾಡಲಿಕ್ಕೆ ಹೋದರೆ ಅಂತಹ ಸಂದರ್ಭದಲ್ಲಿ ಅಸಂಭವ ಅಂತಿಕೊಂಡಂಥ ದೋಷದಿಂದ ಅನುಮಾನಗ್ರಸ್ತವಾಗ್ತದೆ. ಆದ್ದರಿಂದ ಕೇವಲ ಅನುಮಾನದಿಂದ ದೇವರನ್ನು ಒಪ್ಪಿಸ್ಲಿಕ್ಕೆ ಬರೋದಿಲ್ಲ. ದೇವರಿದ್ದಾನೆ ಅಂತ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಪ್ರತ್ಯಕ್ಷ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ, ಅನುಮಾನದಿಂದಲೂ ಹೇಳಲಿಕ್ಕೆ ಬರೋದಿಲ್ಲ. ಅನುಮಾನದಿಂದ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ದೇವರು ಸಿದ್ಧನಾಗಲಿಲ್ಲ. ಸಿದ್ಧನಾಗದೇ ಇರ್ತಕ್ಕಂಥ ಭಗವಂತನನ್ನು ವೇದಗಳು ಹೇಳ್ಕೊಡ್ತೇವೆ ಅಂತಕೊಂಡ್ರೆ ಏನು ತಪ್ಪಾಗ್ತದೆ? ಯಾಕೆ? ಸೃಷ್ಟಿ ಆಗದೇ ಇದ್ದ ವಸ್ತುಗಳಿವೆ ಜಗತ್ತಿನಲ್ಲಿ. ಆತ್ಮ ಪರಮಾತ್ಮ ಆಗಲಿ ಜೀವಾತ್ಮ ಆಗಲಿ ಯಾರು ಸೃಷ್ಟಿ ಮಾಡಿಲ್ಲ. ಅದಕ್ಕೋಸ್ಕರ ಅದೇ ರೀತಿಯಾಗಿ ಜಗತ್ತಿಗೆ ಕೂಡ ಸೃಷ್ಟಿ ಇಲ್ಲ ಅಂತ ಹೇಳಿ ಲಾಜಿಕ್ನಿಂದ ಏನು ಬೇಕಾ ಸಾಧಿಸಲಿಕ್ಕೆ ಬರ್ತದೆ. ಅದಕ್ಕೋಸ್ಕರ ಕೇವಲ ಲಾಜಿಕ್ಗೆ ಬುದ್ಧಿವಂತಿಕೆ ಇದ್ರೆ ಸಾಕು, ಏನು ಬೇಕಾದ ರೀತಿಯಿಂದ ಯಾವ ರೀತಿ ಹೇಳಲಿಕ್ಕೆ ಬರ್ತದೆ.
ಹಿಂದಕ್ಕೊಂದು ಕತೆ ಹೇಳಿದೆ ನೆನಪಿರಬೇಕು. ಈಗ ಇನ್ನೊಂದು ಕತೆ ಹೇಳ್ತೀನಿ. ಲಾಜಿಕ್ ಹೇಗೆ ಮನುಷ್ಯ ದಿಕ್ಕು ತಪ್ಪಿಸ್ತದೆ ಅಂತ ತಿಳ್ಕೊಂಡಂತ. ಒಂದು ದಿವಸ ಸುರೇಶ ರಾಯರು ಬೆಳಗ್ಗೆ ಎದ್ದು ತಮ್ಮ ತೋಟಕ್ಕೆ ನೀರು ಹಾಕ್ತಿದ್ರು. ಅಷ್ಟೊತ್ತಿಗೆ ಒಂದು ಎತ್ತಿನ ಗಾಡಿಯಲ್ಲಿ ಗಂಡ ಹೆಂಡತಿ, ದೇವದತ್ತ ಅಂತಕ್ಕಂಥವನು, ಅವನ ಹೆಂಡತಿ, ಒಂದು 3-4 ಮಕ್ಕಳು ಗಾಡಿಯಿಂದ ಇಳಿದ್ರು. ಇವ್ರು ನೀರು ಹಾಕ್ತಾರೆ, ಯಾಪ ನಮ್ಮ ಮುಂದೆ ಯಾಕೆ ಗಾಡಿ ನಿಂತು ಅಂತ ಅನ್ನೋಷ್ಟರಲ್ಲಿ ಗೇಟ್ ತೆಗೆದು, ನೋಡಿ ನಿಮ್ಮ ಮಾವ ಇದ್ದಾನೆ, ಮಾವ ಭೇಟಿಯಾಗ್ರಿ ಅಂತ ತನ್ನ ಮಕ್ಕಳಿಗೆ ಹೇಳ್ದ. ಆವಾಗ ದೇವದಂತ ಅದೇ ಮದುವೆ ಆಗಿತ್ತು. ಅವ್ರ ಬಳಗದ ಪರಿಚಯ ಭಾಳ ಇರಲಿಲ್ಲ. ನನ್ನ ಹೆಂಡತಿ ತಮ್ಮಂದರು ಅಥವಾ ಕಕ್ಕನ ಮಕ್ಕಳು ಯಾರು ಇರಬೇಕು ಅಂತ ಹೇಳಿ ಬನ್ನಿ ಅಂತಕೊಂಡು ಸಂತೋಷವಾಗಿ ನೀವು ಬನ್ನಿ ಅಂತಕೊಂಡು ಹೇಳಿ ಈ ಗಂಡ ಹೆಂಡತಿಯನ್ನು ಒಳಗೆ ಕರ್ಕೊಂಡು ದೇವದತ್ತನ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ನೋಡು ಎಲ್ಲ ಅಡಿಗೆ ಚಲೋ ಆಗಬೇಕು, ಎಲ್ಲ ಮಾಡು, ರಸ್ತೆ ಅನುಕೂಲ ಮಾಡು. 6 ಮಂದಿ ಬಂದಾರ ನೋಡು, 6-7 ಮಂದಿ, ಯಾಕೆ ಅಂತ ತಿಳ್ಕೊಂಡು ನನ್ನ ಗಂಡನ ಸಂಬಂಧಕ್ಕೆ ಯಾರಾದರೂ ಇರಬೇಕು ಅಂತ ತಿಳ್ಕೊಂಡು. ಈ ಗಂಡ ಹೆಂಡತಿ ಏನು ಮಾಡಿದ್ರು ಅಂತಂದರೆ, ಯಜಮಾನನ ಜೊತೆಗೆ ಯಾವಾಗಲೂ ದೇವದತ್ತ ಇರ್ತಿದ್ದ, ಅವನ ಹೆಂಡತಿ ಜೊತೆಗೆ ಯಾವಾಗಲೂ ಅವನ ದೇವದತ್ತನ ಹೆಂಡತಿ ಇರ್ತಿದ್ಲು. ಹೀಗಾಗಿ ಏಕಾಂತದಲ್ಲಿ ಗಂಡ ಹೆಂಡತಿ ಭೇಟಿ ಆಗಲೇ ಇಲ್ಲ. ಏನೋ ಗಂಡನ ಬಳಗದವರು ಅಂತ ತಿಳ್ಕೊಂಡಂತೇಳಿ ಗಂಡನ ಖುಷಿ ಮಾಡಬೇಕು ಅಂತೇಳಿ ಹೆಂಡತಿ ಒಂದು ದಿವ್ಸ ಗುಲಾಬ್ ಜಾಮು, ಒಂದು ದಿವ್ಸ ಜಿಲೇಬಿ, ಒಂದು ದಿವ್ಸ ಬುಂದಿ, ಮತ್ತೊಂದು ದಿವ್ಸ ಮಗದೊಂದೆಲ್ಲ ಮಾಡಿದ್ರು. 6-7 ದಿವಸ ಆರಾಮಾಗಿದ್ದರು. ಇವ ಹೆಂಡತಿ ಹೇಳಿದ್ದೆಲ್ಲ ತಾವಂತನ ಕೊಡ್ತದ. ಹೆಂಡತಿ ಸಂಬಂಧಿಕರು, ಹೆಂಡತಿ ಸಿಟ್ಟು ಬರಬಾರ್ದು. ಕೊನೆಗೆ ಇವರು ಹೊರಡೋ ದಿವಸ ಬಂತು, ಹೊರಟರು. ಗಂಡನ ಮನೆ ಕಡೆಯವ್ರು ಬಂದು ಸ್ಟಾಕ್ ಕೊಟ್ಟಾರ ಅಂತಕೊಂಡು ಅಂತೇಳಿ ಅವ್ರಿಗೆ ಹೋಗ್ಬರ್ರಿ ಅಂತ ಅನ್ನೋದು ಬೇಡ ಅಂತಕೊಂಡು ಹೆಂಡತಿ ಒಳಗೆ ಕೂತಿದ್ಲು. ಆಗ ಅವನು ಗೆಳತನಕ ಕಳಿಸ್ಲಿಕ್ಕೆ ಬಂದು ಒಳಗೆ ಹೋಗತ್ತಾನೆ. ನಿಮ್ಮ ಬಳಗದವರು ಹೋಗ್ತೀನಿ, ನಿಮ್ಮ ಸಂಬಂಧಿಕರು ಅವ್ರು ಹೊಂಟ್ರ ಹೊರಗೆ ಬತ್ತನಕ ಬಂದು ಹೋಗ್ಬರ್ರಿ ಅಂತ ಅಲ್ಲಿಗೆ ಬರಂಗಿಲ್ಲ ನಿನಗೆ. ಅವಳು ಕೇಳ್ತಾರೆ, ನನ್ನ ಸಂಬಂಧಿಕರು ಯಾರು ಇವರು? ಮತ್ತು ನಿನ್ನ ಸಂಬಂಧಿಕರು ಅಂತಕೊಂಡು ಅದೇಂಗೆ ಹೇಳಿದ್ರಿ? ಆ ಹುಡುಗರಿಗೆ ಬಂದು ನಿಮ್ಮ ಮಾವ ಭೇಟಿಯಾಗೋ ಅಂತ ಹಾಕಿನಾಗ ನಾನು ನಿನ್ನ ತಮ್ಮಂದರು ಅಕ್ಕನ ಮಕ್ಕಳು ಇರ್ಬೇಕಂತ ತಿಳ್ಕೊಂಡೆ. ತಿಳ್ಕೊಂಡು ಮತ್ತೆ ಅಡುಗೆ ಯಾಕೆ ಮಾಡಿದ್ದೀನಿ? ಅಲ್ಲಿ ನಿಮ್ಮ ಸಂಬಂಧಕ್ಕೆ ಅಂತ ತಿಳ್ಕೊಂಡು ಅಡುಗೆ ಎಲ್ಲ ಅಂತ ಮಾಡಿದ್ದೀನಿ. ಆಗ ಯಜಮಾನಿಗೆ ಅನ್ನಿಸ್ತು, ಇವೇನೋ ಮೋಸ ಮಾಡ್ಯಾನಂತ. ಅವ್ನು ಇನ್ನೂ ಗಾಡಿ ಹೋಗಿದ್ದಿಲ್ಲ, ಅವ್ನು ಗಾಡಿ ಹೋಗಿತ್ತು. ಬಂದು ಯಜಮಾನಿ ಸ್ವಲ್ಪ ಬರ್ರಿ ಅಂತ ಬಂದ್ರಿ. ಹೆಂಡತಿ ಮಕ್ಕಳು ಸಹಿತ ಬಂದಿದ್ದು. ನಮ್ಮ ಮನೆಯೊಳಗೆ ಮಕ್ಕಳು ಇರಲಿಲ್ಲ, ನಂದನವನ ಆಗಿತ್ತು, ದಂಪತಿಗಳಿಗೆ ಭೋಜನ ಹಾಕಿತ್ತು, ಪುಣ್ಯವು ನಮ್ಗೆ ಬಂತು. ಆದರೆ ನೀವು ನಮ್ಮ ಮನೆಗೆ ಬಂದಿಲ್ಲ. ಯಾವ ಸಂಬಂಧದಿಂದ ಬಂದ್ರಿ? ಹೆಂಡತಿ ಕಡೆ ಸಂಬಂಧಿಕರು ಅಂತ ಅವಳು ಹೇಳ್ತಾಳೆ. ನೀವು ನಮ್ಮ ಕಡೆಯಿಂದ ಬರೋ ಸಂಬಂಧಿಕರು ನನಗೇನು ಗೊತ್ತಾಗಲಿಕ್ಕತ್ತಿಲ್ಲ. ನಿಮ್ಮ ಸಂಬಂಧ ಏನು ಹೇಳ್ತೀರೇನ್ರಿ? ಹೇಳ್ತೇನೆ, ನಾವು ನೀವು ಸಂಬಂಧಿಕರೇ. ಹೇಗೆ? ಅಸ್ಮಾಕಂ ಬದರಿ ಶಕಟಂ ಯುಷ್ಮಾಕಂ ಬದರಿ ತರುಹು ಬಾದರಾಯಣ ಸಂಬಂಧ ಯೋಯಂ ವಯಂ. ನೋಡ್ರಿ, ನನ್ನ ಈ ಎತ್ತಿನ ಗಾಡಿ ಏನಿದೆ, ಎತ್ತಿನ ಗಾಡಿ ಬೋರೆ ಹಣ್ಣಿನ ಮರದಿಂದ ಮಾಡಲ್ಪಟ್ಟಿದೆ. ಇದು ಬೋರೆ ಹಣ್ಣಿನ ಮರ. ನಿಮ್ಮ ಅಂಗಳದಲ್ಲಿ ಇದ್ದದ್ದು ಬೋರೆ ಹಣ್ಣು. ಬೋರೆ ಸಂಬಂಧ ಆಯ್ತಲ್ಲ. ಬಾದರಾಯಣ ಸಂಬಂಧ, ಈ ಬೋರೆ ಗಿಡದಿಂದ ಸಂಬಂಧದಿಂದಾಗಿ ನಾವಿಬ್ಬರು ಸಂಬಂಧಿಕರೇ. ಅದರಿಂದಾಗಿ ನಿಮ್ಮ ಮನೆಗೆ ನಾನು ಬೇದರಕ್ಕೆ ಬಂದಿದ್ದೇನೆ ಅಂತೇಳಿ. ಮತ್ತೊಬ್ಬರು ಹಾಕಿದ್ರೆ ಹಾರ್ಟ್ ಫೇಲ್ ಆಗ್ತಿತ್ತು. ಆದ್ದರಿಂದಾಗಿ ಲಾಜಿಕ್, ನೀವು ನಮ್ಮ ಸಂಬಂಧಿಕರು. ಯಾಕೆ? ನಾನು ಕೂತ ಗಾಡಿ ಬೋರೆ ಹಣ್ಣಿನ ಮರದ್ದು, ನಿಮ್ಮ ಅಂಗಳದಲ್ಲಿ ಬೋರೆ ಮರ ಇದ್ದರೆ ಬೋರೆ ಮರಕ್ಕೂ ಬೋರೆ ಗಾಡಿಗೂ ಸಂಬಂಧ ಇದ್ದಂತೆ ನೀವು ಸಂಬಂಧಿಕರು. ಈ ರೀತಿ ಆಗಿದ್ರೆ ಭಾಳ ಒಳ್ಳೇದಾಗ್ತಲ್ಲ. ದಿನ ಒಂದು ಕಡೆ ಊಟಕ್ಕೆ ಹೋಗ್ಬೋದು.
ಆದ್ದರಿಂದ ಆಚಾರ್ಯ ಹೇಳ್ತಾರೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಕೇವಲ ಅನುಮಾನದಿಂದ ಏನು ಬೇಕಾದ್ದು ಅನುಮಾನ ಮಾಡಲಿಕ್ಕೆ ಬರ್ತದೆ. ನೀನು ವಿಶ್ವ ಸಕರ್ತೃಕ ಅಂತಂದೆ, ನಾನು ವಿಶ್ವ ಅಕರ್ತೃಕ ಅಂತಂದೆ. ಯಾಕೆ? ವಿಶ್ವವನ್ನು ರಚಿಸಿರ್ತಕ್ಕಂಥ ನಿಮ್ಮ ಅದ್ವೈತ ಬ್ರಹ್ಮ, ಅವನಿಗೆ ಆಕೃತಿ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಮಣ್ಣಿಲ್ಲ, ಮತ್ತೊಂದಿಲ್ಲ, ಆದ್ದರಿಂದ ಅವನು ರಚನೆ ಮಾಡಲಿಲ್ಲ ಅಂತ ಹೇಳಿದೆ ನಾನು. ಏನು ತಪ್ಪಿದೆ? ಆದ್ದರಿಂದಾಗಿ ನೀವು ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅಂತ್ಯಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ವಿಮತಂ ಅಕರ್ತೃಕಂ ಆತ್ಮಸಮ್ಮತ ಕರ್ತೃತ್ವರಹಿತತ್ವಾತ್ ಆತ್ಮವತ ಈ ರೀತಿ ನಾವು ಅನುಮಾನ ಮಾಡ್ತೀವಿ ಅಂತ ತಿಳ್ಕೊಂಡು ಅಂತ ಹೇಳಿ ಈಶ್ವರನ ಸಿದ್ಧಿ, ಈಶ್ವರನ ಬಗ್ಗೆ ಜ್ಞಾನ ಅನುಮಾನದಿಂದ, ಲಾಜಿಕ್ನಿಂದ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಇನ್ನು ಅವ್ರು ಹೇಳ್ತಾರೆ ಅಂತಂದರೆ ಅದು ಆಗಮ ಪ್ರಮಾಣವಾಯಿತು. ಇರ್ತಕ್ಕಂಥದ್ದಂತ ಎದುರಿಗಿದ್ದ ವಸ್ತುವನ್ನು ಇಟ್ಟುಕೊಂಡು ಹೇಳಿದರೆ ಅದು ಪ್ರತ್ಯಕ್ಷ ಸಹಾಯವುಳ್ಳದ್ದಾಯಿತು. ಆದ್ದರಿಂದಾಗಿ ಪ್ರತ್ಯಕ್ಷ ಆಗಮ ಅನುಗ್ರಹರಹಿತ ಕೇವಲಾನುಮಾನ ದೇವರು ಇದ್ದಾನೆ ಅಂತ ಅನ್ನೋದನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಸಮರ್ಥವಾಗುವುದಿಲ್ಲ. ಆದ್ದರಿಂದ ಅನುಮಾನದಿಂದ ಪರಮಾತ್ಮ ಗಮ್ಯನಲ್ಲ, ಪರಮಾತ್ಮ ಅನುಮಾನ ಗಮ್ಯ ಅಲ್ಲ. ಆದ್ದರಿಂದಾಗಿ ವೇದಕ್ಕೆ ಅವನು ವಿಷಯನಾಗ್ತಾನೆ. ಇಷ್ಟು ಇನ್ನು ಕನ್ಕ್ಲೂಷನ್ನಲ್ಲಿ ಬಂದು ನಮಗೆ ತಿಳಿಸಿ ಹೇಳಿದ್ದಾರೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಕೇವಲ ಅನುಮಾನ ಅಂತೇನಿದೆ, ಕೇವಲ ಲಾಜಿಕ್ ಅಂತೇನಿದೆ, ಲಾಜಿಕ್ಕಿಗೆ ಅದಕ್ಕೆ ಏನು ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆಲ್ಲ ಏನು ಬೇಕಾದಿಲ್ಲ. ಲಾಜಿಕ್ ಪ್ರತ್ಯಕ್ಷ ಅನುಮಾನ ರಹಿತ ಲಾಜಿಕ್ ಏನು ಬೇಕಾದ ಕಲ್ಪನೆ ಮಾಡೋದು, ಬುದ್ಧಿವಂತಿಕೆ ಮಾತ್ರ ಬೇಕು. ಆ ರೀತಿಯಾಗಿರ್ತಕ್ಕಂಥ ಅನುಮಾನಕ್ಕೆ ಬುದ್ಧಿವಂತಿಕೆ ಬೇಕಾಗ್ತದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಕೇವಲ ಅನುಮಾನದಿಂದ ಪರಮಾತ್ಮನ ಅಸ್ತಿತ್ವವನ್ನು ಹೇಳಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ವೇದ ಬಗ್ಗೆ ಬಂದಿರತಕ್ಕಂಥ ವಿಚಾರ ಜೀವಬ್ರಹ್ಮರ ವೇದದ ವಿಚಾರ ಅಂತಕೊಂಡಂತನೇ ಇದು ಅನುವಾದಕವಲ್ಲ, ಇದು ಶಾಸ್ತ್ರ ಸಿದ್ಧಾಂತ ಅಂತಕೊಂಡಂತ ಅನ್ನೋದನ್ನು ಶ್ರೀಮದಾಚಾರ್ಯ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಉಳಿದ ವಿಷಯ ನಾಳೆ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇವತ್ತು ನಾವು ತಿಳಿದುಕೊಂಡದ್ದೇನು ಅಂತಕೊಂಡಂತಂದರೆ ಪ್ರತ್ಯಕ್ಷದ ಸಹಾಯವಿಲ್ಲದ, ಅಪ್ರತ್ಯಕ್ಷದ ಅಂದರೆ ಆಗಮಗಳ ಸಹಾಯವಿಲ್ಲದ ಕೇವಲ ತರ್ಕ ಅಂತಿಕೊಂಡಂತೇನಿದೆ, ಕೇವಲ ಅನುಮಾನ ಅಂತಿಕೊಂಡಂತೇನಿದೆ, ಇದು ಅಸಮರ್ಥವಾಗಿದೆ. ಇಷ್ಟು ಇವತ್ತಿನ ವಿಷ್ಣು ತತ್ವನಿರ್ಣಯದ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಭಾಳ ಸುಲಭ ಇದೆ. ಒಂದು ಸಲ ಎರಡನೇ ಸಲ ಕೇಳಿದ್ರೆ ಗೊತ್ತಾಗ್ತದೆ. ಅದ್ವೈತಗಳು ಹೇಳುವಂತೆ ನಿರ್ಗುಣ ಬ್ರಹ್ಮ ಈ ಜಗತ್ತಿಗೆ ಕರ್ತ ಅಲ್ಲ, ನಿರ್ಗುಣ ಅದನ್ನು ಕರ್ತನಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ. ಇನ್ನು ಮಹಾಭಾರತದ ಭೀಮನ ಪತ್ರದ ಬಗ್ಗೆ ಬರೋಣ. ಇಲ್ಲಿವರೆಗೂ ಸುಮಾರು ಎಪಿಸೋಡ್ಗಳಿಂದ ಭೀಮನ ಭಕ್ತಿಯಲ್ಲಿ ಕೂಡ ಪ್ರತಿಯೊಂದು ಶ್ರವಣ ಮನನ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅವುಗಳ ಬಗ್ಗೆಯೂ ಕೂಡ ವಿವರಣೆ ಮಾಡಿ ಆಗಿದೆ. ಅವನ ಜ್ಞಾನದ ಬಗ್ಗೆ ಹೇಳಿದ್ದೇನೆ, ಅವನ ವೈರಾಗ್ಯದ ಬಗ್ಗೆ ನಿನ್ನೆ ದಿವಸನೂ ಕೇಳಿದ್ದೇವೆ. ಬರೋಣ. ಭೀಮನು ಜ್ಞಾನದ ಭಕ್ತಿಯ ಪ್ರತಿನಿಧಿ ಹೇಗೆ, ಜ್ಞಾನದ ಪ್ರತಿನಿಧಿ ಹೇಗೆ, ವೈರಾಗ್ಯದ ಪ್ರತಿನಿಧಿ ಬಗ್ಗೆ ತಿಳ್ಕೊಂಡನು. ಆಚಾರ್ಯ ಹೇಳ್ತಾರೆ, ಭೀಮ ಪ್ರಜ್ಞಾದ ಪ್ರತಿನಿಧಿ, ಭಕ್ತಿ ಜ್ಞಾನಂ ಸ ವೈರಾಗ್ಯಂ ಪ್ರಜ್ಞಾ. ಭೀಮ ಪ್ರಜ್ಞಾ ಅಂತ ಅನ್ನೋದೇನಿದೆ ಇದರ ಸಾಕ್ಷಾತ್ ಪ್ರತಿಮೂರ್ತಿ. ಪ್ರಜ್ಞಾ ಅಂತ ತಿಳ್ಕೊಂಡಂತಂದರೆ ಬುದ್ಧಿ, ಬುದ್ಧಿ ಅಂತ ತಿಳ್ಕೊಂಡಂತಂದರೆ ಯಾವ ಸಮಯದಲ್ಲಿ
ಯಾವ ರೀತಿಯಾಗಿ ಮಾತನಾಡಬೇಕು, ತನ್ನ ಕಾರ್ಯವನ್ನು ಹೇಗೆ ಸಾಧಿಸಬೇಕು, ತನ್ನ ಮೇಲೆ ಬರತಕ್ಕಂತಹ ಸಂಕಟವನ್ನು ಹೇಗೆ ದೂರ ಮಾಡಿಕೊಳ್ಳಬೇಕು, ಈ ಒಂದು ಯುಕ್ತಾಯುಕ್ತತೆ ವಿವೇಚನೆ ಅಂತೇನಿದೆ, ಇದಕ್ಕೆ ಪ್ರಜ್ಞಾಂತರ ಗುಣ ಅಂತೇಳಿ ಕರೀತಾರೆ. ಇದನ್ನು ಪ್ರಜ್ಞಾ ಅಂತ ಉಚ್ಚಾರ ಮಾಡಬೇಕು. ಈಗೆಲ್ಲ ಇಂಗ್ಲೀಷಿಂದ ಪ್ರಜ್ಞಾ ಅಂತ ಏನೋ ಉಚ್ಚಾರ ಮಾಡ್ತಾರೆ, ತಪ್ಪದು. ಪ್ರಜ್ಞಾ ಶುದ್ಧವಾಗಿರ್ತಕ್ಕಂಥ ಬುದ್ಧಿವಂತಿಕೆ. ಅದರಿಂದಾಗಿ ಶುದ್ಧವಾದ ಬುದ್ಧಿ ಅಂತಂದ್ರೆ ಹೇಗೆ? ಬುದ್ಧಿಯ ಬಗ್ಗೆ ನಮ್ಮ ಕೋಶಕಾರ ಏನು ಹೇಳ್ತಾರೆ? ಕೋಶಕಾರ ನಿಶ್ಚಯಾತ್ಮಿಕ ಅಂತಃಕರಣ ವೃತ್ತಿ, ಇದೇ ಸರಿ, ನಾನು ಮಾಡಿದ್ದೇ ಸರಿ ಅಂತನ್ನುವ ನಿಶ್ಚಿತವಾಗಿರ್ತಕ್ಕಂಥ ವಿಷಯವನ್ನು ಪ್ರತಿಪಾದನೆ ಮಾಡುವ ಅಂತಃಕರಣದ ವೃತ್ತಿ ಅಂತೇನಿದೆ, ಅಂತಃಕರಣ ಅಂತ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಅತೀಂದ್ರಿಯವಾದ ಇಂದ್ರಿಯ ಇದೆ, ಇಲ್ಲ ಅಪ್ರಾಕೃತವಾದ ಒಂದು ಇಂದ್ರಿಯ ಇದೆ, ಅದು ಬುದ್ಧಿ. ಇನ್ನು ಬುದ್ಧಿ ವಿವೇಚನಾರೂಪ, ಬಹಳ ವಿಚಾರ ಮಾಡಿ ಹೇಳ್ತಕ್ಕಂಥದ್ದು ಬುದ್ಧಿ. ವಿಚಾರ ಮಾಡಿ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅದು ಬುದ್ಧಿವಂತಿಕೆ ಎಂದು ಕರೀತಾರೆ. ಆದ್ದರಿಂದಾಗಿ ಜ್ಞಾನವನ್ನು ಹೊಸ ತಿಳುವಳಿಕೆ ಹುಟ್ಟಿಸ್ತಕ್ಕಂಥದ್ದು ಬುದ್ಧಿ ಅಂಥೇಳಿ ಬ್ರಹ್ಮವಿವರ್ತ ಪುರಾಣದಲ್ಲಿ ಹೇಳ್ತಾರೆ. ಪರಮಾತ್ಮ ಹೇಳ್ತಾನೆ, ಯಾವ ಬುದ್ಧಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ವಿಧಿ ನಿಷೇಧ ಬಂಧ ಮೋಕ್ಷ ಇತ್ಯಾದಿಗಳ ಸೂಕ್ಷ್ಮವಾದ ತತ್ವಜ್ಞಾನವುಳ್ಳವನಾಗಿದ್ದಾನೆ, ಅದು ಸಾತ್ವಿಕವಾದ ಜ್ಞಾನ ಅಂತ ತಿಳ್ಕೊಂಡಂತಿದ್ದಾರೆ, ಸಾತ್ವಿಕವಾದ ಬುದ್ಧಿ ಅಂತ ತಿಳ್ಕೊಂಡಂದಿದ್ದಾರೆ. ಇಂಥ ಸಾತ್ವಿಕವಾದ ಬುದ್ಧಿ ಉಳ್ಳವನು ಭೀಮಸೇನ. ವ್ಯವಹಾರಕ್ಕೆ ನೋಡಲಿಕ್ಕೆ ದಟ್ಟಪುಷ್ಟ ಇದ್ದ, ಯಾವಾಗಲೂ ಹೊಡಿತಾನೆ ಬಡಿತಾನೆ, ಅವ್ರನ್ನ ಹಿರ್ತಕ್ಕನ್ನ ಕುಸ್ತಿಯಲ್ಲಿ ಬೀಳುತ್ತಾನೆ, ಕೈಯಿಂದ ತಲೆ ಹೊಡಿತಾನೆ, ಆನಂತರ ಹೊಟ್ಟೆ ಹರಿದು ಹಾಕ್ತಾನೆ. ಇದೆಲ್ಲ ಕಥೆಗಳನ್ನು ನೋಡ್ಕೊಂಡಿದ್ದೇವೆ. ಆದರೆ ನಿಜವಾಗಿಯೂ ಕೂಡ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬುದ್ಧಿಯನ್ನು ಉಪಯೋಗಿಸಬೇಕು ಅಂತನ್ನೋದು, ಆತ್ಮರಕ್ಷಣೆ ಹೇಗೆ ಮಾಡಿಕೊಳ್ಬೇಕು ಅಂತನ್ನೋದು ಭೀಮನಿಂದ ನಾವು ಕಲಿಬೇಕು. ಸಮಯ ಮುಗಿತಾ ಬಂದದ್ರಿಂದ ಒಂದು ಸಣ್ಣ ಘಟನೆ ಹೇಳ್ತೇನೆ. ಮಹಾಭಾರತ ಯುದ್ಧ ಮುಗೀತು. ಒಂದು ದಿವಸ ಗಾಂಧಾರಿ ಭೀಮನಿಗೆ ಬಂದು ಭೇಟಿ ಆಗು ಅಂತ ಹೇಳಿ ಕಳಿಸಿದ್ಲು. ಅರ್ಜುನ ನಕುಲ ಸಹದೇವ, ಅಣ್ಣ ಹೋಗಬೇಡ, ಮಕ್ಕಳ ವಿರಹದಿಂದ ಬಹಳ ದುಃಖದಲ್ಲಿದ್ದಾಳೆ, ಅವಳು ಮಹಾ ತಪಸ್ವಿನಿ, ಶಾಪ್ ಕೊಡ್ತಾಳೆ. ಕೃಷ್ಣನ್ ಶಾಪ್ ಕೊಡದಿದ್ದವಳು ಕೊಟ್ಟವಳು ನಿನಗೆ ಬಿಡ್ತಾಳೇನು, ಅದರಿಂದ ಹೋಗಬೇಡ ಅಂತ ತಿಳ್ಕೊಂಡ. ಭೀಮ ಹೇಳ್ದ, ನನ್ನ ಬುದ್ಧಿವಂತಿಕೆಯಿಂದ ನಾನು ಅವಳನ್ನು ಸಂತೋಷಪಡಿಸ್ತೇನೆ. ಭೀಮಸೇನ ಹೋದ ಗಾಂಧಾರಿ ಹತ್ರ ಹೋಗಿ, ಅಮ್ಮ ಮಾತೃದೇವೋ ಭವ, ಅವನ್ನ ನಮಸ್ಕಾರ ಸ್ವೀಕಾರ ಮಾಡ್ರಿ ಅಂತಿಕೊಂಡು ಅಂತೇಳಿ, ಮಾತಾ ತಾಯಿ ಅಂತಿಕೊಂಡು ಅಂತೇಳಿ ಸಂಬೋಧನೆ ಮಾಡಿ ಗಾಂಧಾರಿಯನ್ನು ಗೊಂದಲಕ್ಕೆ ಹಾಕಿದ. ಬಂದು ಅಮ್ಮ ಅಂತ ಕರಿತಾ ಇದ್ದಾನೆ. ಅಮ್ಮ ಅಂತಿಕೊಂಡು ಅಂತೇಳಿ ಕರೆದ ಮೇಲೆ ಶಾಪ ಕೊಡಬೇಕು. ಒಂದು ಹೆಜ್ಜೆ ಹಿಂದೆ ಇಟ್ಲು ಗಾಂಧಾರಿ. ಆಮೇಲೆ ಅಮ್ಮ ಕರೀಲಿಕ್ಕೆ ಬಾ ಅಂತ ಹೇಳಿದ್ರಿ, ಯಾಕೆ ಕರೆದಿದ್ರಿ? ಅಲ್ಲೋ ಭೀಮ, ನೀನು ಎಷ್ಟು ಕ್ರೂರನು, ಎಂಥ ಭಯಂಕರ ಕ್ರೂರತನ ನಿನ್ನಲ್ಲಿದೆ. ನಾನು ಒಂದು ಮಕ್ಕಳನ್ನಾದ್ರೂ ಇಡಬಾರ್ದೆ, 100 ಮಕ್ಕಳನ್ನು ಕೊಂದು ಹಾಕಿದೆಲ್ಲೋ.
ಅಂತ ಭೀಮನಿಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಅಮ್ಮ ನನಗೆ ಬೈಬೇಡ್ರಿ, ಯಾಕೆಂತ ತಿಳ್ಕೊಂಡಂತಂದ್ರೆ ಅವರು ಸಾಯುವಂಥ ಕರ್ಮ ಮಾಡಿದರು, ನಾನು ಕೇವಲ ನಿಮಿತ್ತ. ನಾನು ಕೇಳಿದ್ರೆ ಅವರು ಸಾಯಲಿಕ್ಕೆ ನೀವು ಅಪ್ಪ ಅಮ್ಮ ಕಾರಣ ಅಂತ ಅನಿಸ್ತದೆ, ನೀವೇ ಅವ್ರ ಸಾವಯವ ಕಾರಣ. ಇನ್ನು ನಾನು ನಿನ್ನ ಮಕ್ಕಳನ್ನು ಕೊಂದದ್ದು ಅವರು ಮಾಡಿದ ಅನ್ಯಾಯದ ಪರಾಕಾಷ್ಠತೆ ವೇಳೆಗೆ ನಾನು ಪ್ರತಿಜ್ಞೆ ಮಾಡಿದ್ದೆ. ನಿನ್ನ ಮಗ ದುರ್ಯೋಧನ ತೊಡೆ ತೋರಿಸಿದ, ನನ್ನ ಹೆಂಡತಿ ತೊಡೆ ತೋರಿಸಿದ, ತೊಡೆ ಹೊಡಿತೇನೆ ಅಂತ ಹೇಳಿದೆ, ಬಡದೆ ಪ್ರತಿಜ್ಞೆ ಮಾಡಿದ್ದೆ. ಪ್ರತಿಜ್ಞಾ ಪಾಲನ ಅಧರ್ಮ ಎಲ್ಲ ಆಗ್ತದೆ? ಪ್ರತಿಜ್ಞಾ ಪಾಲನ ಧರ್ಮವೇ ಆಗ್ತಲ್ಲ. ಆ ನಂತರ ಕೃಷ್ಣನ ಬಗ್ಗೆ ಅಪಶಬ್ದವನ್ನು ಆಡಿದ್ದ ದುಶ್ಯಾಸನ, ದ್ರೌಪದಿಯ ಕೂದಲು ಎಳೆದಿದ್ದ. ಆವಾಗಲೇ ನಿಮ್ಮ ಎದುರಿಗೆ ತುಂಬಿದ ಸಭಾದಲ್ಲಿ ನಾನು ಇವನು ಹೆದೆಯ ಗುಂಡಿಗೆ ಹೊಡೆದು ಅವಳು ರಕ್ತದಿಂದ ದ್ರೌಪದಿ ಕೂದಲ ಕಟ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಪ್ರತಿಜ್ಞೆ ಮಾಡಿದ್ದೆ. ಪ್ರತಿಜ್ಞೆ ಪೂರ್ಣ ಮಾಡಿದ್ದೇನೆ. ನೀನಾಗಲಿ ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರನಾಗಲಿ ಮಕ್ಕಳನ್ನು ಯಾವಾಗ ತಡೆದ್ರಿ ಹೇಳ್ರಿ? ಎಲ್ಲ ಮಾಡ್ಲಿಕ್ಕೆ ಬಿಡ್ತೀರಿ. ಮೊಬೈಲ್ ಕೊಡ್ತೀರಿ, ಟಿ ವಿ ಮುಂದೆ ಕೂಡಿಸ್ತೀರಿ, ಆನಂತರ ಅವ್ರು ಏನು ಮಾತನಾಡ್ತಾರೆ, ಯಾರ ಜೊತೆ ಮಾತಾಡ್ತಾರೆ ಲಕ್ಷ್ಯ ಕೊಡೋದಿಲ್ಲ. ಒಂದು ದಿವಸ ಮಗ, ಅಮ್ಮ ನಂದು ಮದುವೆ ಆಗ್ಯದ, ಆದ್ದರಿಂದ ನಾವು ಬೇರೆ ಮದುವೆ ಮಾಡ್ಕೊಂಡಿದ್ದೀನಿ, ನೀವು ಒಳ್ಳೇದಾಗಲಿ ಅಂತಕೊಂಡು ಫೋನ್ ಮಾಡಿದೆ. ಆಗ ಮಗನಿಗೆ ಬೈದ ರೂಪಾಯಿಗೇನು, ಮೊದಲಿನಿಂದಲೂ ಇನ್ನೊಂದು ಜಾತಿ ಮದುವೆ ಮಾಡ್ಕೊಳ್ಬೇಡ ಅಂತಕೊಂಡಂತ ಸಂಸ್ಕಾರ ಕೊಡೋದು, ದಿನನಿತ್ಯ ಸಂಸ್ಕಾರ ಕೊಡಬೇಕಲ್ಲ, ದಿನಕ್ಕೆ ಒಂದು ಸಲ ಆದರೂ ಹೇಳಬೇಕಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ನಿನ್ನ ಮಕ್ಕಳು ನಿನಗೆ ಗೊತ್ತಿದೆ, ನನಗೆ ವಿಷ ಹಾಕಿದರು, ಆನಂತರ ಪ್ರಮಾಣ ಕೊಟ್ಟು ಮಡುವಿನಲ್ಲಿ ಬಿಸಾಕಿದರು, ಅದಕ್ಕಿಂತ ಮೊದಲು ಹಾವುಗಳನ್ನು ಕಚ್ಚಿಸಿದರು, ಆಮೇಲೆ ನಮ್ಮಷ್ಟಕ್ಕೆ ನಾವು ರಾಜ್ಯವನ್ನು ಗಳಿಸಿದ ಮೇಲೆ ದ್ಯೂತದಿಂದ ಎಲ್ಲ ಕಸ್ಕೊಂಡ್ರು. ಅವತ್ತಿನ ಸಭಾದೊಳಗೆ ಎತ್ತು ಎತ್ತು ಅಂತ ತಿಳ್ಕೊಂಡಂತೇಳಿ ನಿನ್ನ ದುಶ್ಯಾಸನ ದುರ್ಯೋಧನ ಜೊತೆ ಉಳಿದ ಮಕ್ಕಳು ಕೂಡ ಹುಚ್ಚರಂಗೆ ಕುಣಿದ್ರಲ್ಲ, ನಮ್ಮನ್ನು ಅಪಮಾನ ಮಾಡ್ತಾ. ಅವತ್ತು ನಿಮ್ಮ ಎದುರಿಗೆ ನಾನು ಪ್ರತಿಜ್ಞೆ ಮಾಡಿದ್ದೆ, ನಿಮ್ಮೆಲ್ಲರನ್ನೂ ನಾನು ಒಬ್ಬನೇ ಕೊಲ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಕೇಳದೆ ನಾನು ಕೊಂದಿಲ್ಲ. ಆದ್ದರಿಂದಾಗಿ ನಿನಗೂ ತತ್ವಜ್ಞಾನ ಗೊತ್ತಿದೆ ಗಾಂಧಾರಿ, ನಾವು ಸ್ವತಂತ್ರ ಕರ್ತೃಗಳಲ್ಲ. ಅವರ ಕರ್ಮಾನುಸಾರವಾಗಿ ಅವರಿಗೆ ಆ ರೀತಿ ಮೃತ್ಯು ಬರಬೇಕು ಅಂತಿತ್ತು, ಬಂತು ಅಷ್ಟೇ. ನಾನು ಕೂಡ ಸ್ವತಂತ್ರ ಕರ್ತ ಅಲ್ಲ, ನಿಮಿತ್ತ ಮಾತ್ರ. ಇದೆಲ್ಲ ಸರಿ ಭೀಮ. ಮತ್ತು ದುಶ್ಯಾಸನ ರಕ್ತ ಕೊಡೋದಿಲ್ಲೋ, ಮನುಷ್ಯ ರಕ್ತ ಎಷ್ಟೋ ಪವಿತ್ರ, ಮನುಷ್ಯ ರಕ್ತ ಇಷ್ಟೋ ಪವಿತ್ರ ಅದಲ್ಲ. ಅವ್ನು ಮತ್ತೆ ಪುನಃ ಮನುಷ್ಯನೇ ಹುಟ್ಟೋದಿಲ್ಲ. ಕಂತ ಅಪವಿತ್ರವಾದ ವಸ್ತು ಅದನ್ನು ಯಾಕೆ ಕುಡಿದೆಪ್ಪ ನೀನು? ಕುಡಿದು ಪಾಪ ಮಾಡಲಿಲ್ಲ ನೀನು ಅಂತ. ಅದಕ್ಕೆ ಭೀಮ ಹೇಳ್ತಾನೆ, ಇಲ್ಲಮ್ಮ, ಅವ್ರು ಮಾಡಿದ ಕರ್ಮ, ಇನ್ನು ರಕ್ತ ಕುಡಿದೆ ಅಂತ ಕುಡಿದಿಲ್ಲ. ಜನರಿಗೆ ಭೀಕರತೆ ಹುಟ್ಟಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ಬೊಗಸೆಯಲ್ಲಿ ರಕ್ತ ತಗೊಂಡು ಹೀಗೆ ತುಟಿ ಹತ್ರ ಬೇಡ ಕೈಯಿಂದ ಕೆಳಗೆ ಬಿಟ್ಬಿಟ್ಟೆ, ಬಾಯಿಯೊಳಗೆ ಹಾಕೊಳ್ಳಿಲ್ಲ. ಸ್ವಲ್ಪ ತುಟಿಗೆ ಈ ಭಾಗ ಕತ್ತಿತ್ತು ಅಷ್ಟೆ. ಜನರಲ್ಲಿ ಒಂದು ಭೀಷಕ ಹುಟ್ಟಿಸಿ ಯಾರು ದುಶ್ಯಾಸನ ಕೊಲ್ಲುವಾಗ ಯಾರು ಬರಬಾರ್ದು ಹತ್ರ ಅಂತ ತಿಳ್ಕೊಂಡು ಅಂತೇಳಿ ನಾನು ಈ ರೀತಿಯಾಗಿರ್ತಕ್ಕಂಥ ನಾಟಕ ಮಾಡಿದ್ದೆ ಹೊರತು ದಂತ ಅಂತರಂ ನ ವಿವೇಶ. ಅವನ ರಕ್ತ ನಾನು ಸುಮ್ಮನೆ ಬಾಯಿಗೆ ಸವರಿ ಕೆಳಗೆ ಹಾಕಿದ್ದು, ಹೊಟ್ಟೆಗೆ ಹೋಗಿಲ್ಲದು. ರಕ್ತಪಾನ ನಾನು ಮಾಡಿಲ್ಲ, ಆದ್ದರಿಂದ ಆ ದೋಷವನ್ನು ಅನ್ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ತಾಯಿ, ಈಗ ನಮ್ಮ ತಾಯಿಯ ಸ್ಥಾನದಲ್ಲೇ ಇದ್ದೀರಿ ನೀವು, ನಮ್ಮನ್ನೇ ಮಕ್ಕಳನ್ನು ತಿಳ್ಕೊಡ್ರಿ. ಭೀಮ ಈ ರೀತಿಯಾಗಿ ಬುದ್ಧಿವಂತಿಕೆಯಿಂದ ಯಾವಾಗ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ತಿಳ್ಕೊಂಡಂತ ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ಗಾಂಧಾರಿಯು
ಶಾಪ ಕೊಡಬೇಕು ಅಂತ ತಯಾರಾಗಿರ್ತಕ್ಕಂಥ ಗಾಂಧಾರಿಯ ಮನಸ್ಸನ್ನು ಬದಲಾಯಿಸಬೇಕಾಗಿದ್ದರೆ, ಹೌದಪ್ಪ ಅವರು ಮಹಾಪಾಪಿಗಳು, ಪಾಪ ಮಾಡಿದ್ರು, ಪಾಪವೇ ಆ ಕರ್ಮವೇ ಅವರನ್ನು ವಿನಾಶಕ್ಕೆ ಗುರಿ ಮಾಡಿತು ಅಂತ ತಿಳ್ಕೊಂಡು ಅಂತೇಳಿ ಗಾಂಧಾರಿಗೆ ಬುದ್ಧಿವಂತಿಕೆಯಿಂದ ಒಪ್ಪಿಸಿರ್ತಕ್ಕಂಥ ಅವನು ಭೀಮಸೇನ. ಇಂಥ ಭೀಮಸೇನನ ಬುದ್ಧಿವಂತಿಕೆಯ ಕೆಲಸಗಳು ಮಹಾಭಾರತದಲ್ಲಿ ಸಾವಿರಾರು. ಆದ್ದರಿಂದಾಗಿ ಭೀಮ ನಿಶ್ಚಿತವಾಗಿಯೂ ಕೂಡ ಅತಿಯಾಗಿರ್ತಕ್ಕಂಥ ನಾವು ನೋಡಿದರೆ ಎಷ್ಟು ಬುದ್ಧಿವಂತಿಕೆಯಿಂದ ಭೀಮ ತನ್ನ ಕಾರ್ಯವನ್ನು ಮಾಡಿದ್ದಾನೆ. ಭೀಮನ ಬಾಲ್ಯದಿಂದ ಅವನು ಮಾಡಿದ ಬುದ್ಧಿವಂತಿಕೆಯ ಕೆಲಸಗಳನ್ನು ನೋಡಿದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ರಮ. ಬಕಾಸುರನಿಗೆ ಅನ್ನವನ್ನು ಒಯ್ಯುವಾಗ ಈ ಅನ್ನವನ್ನು ಆ ಅಯೋಗ್ಯ ವ್ಯಕ್ತಿಗೆ ಯಾಕೆ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಅನ್ನವನ್ನು ಕೃಷ್ಣಾರ್ಪಣ ಅಂತ ತಿಳ್ಕೊಂಡು ಅಂತೇಳಿ ನನ್ನ ಹೃದಯದಲ್ಲಿ ಪರಮಾತ್ಮ ಅವನೇ ಆಹುತಿ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಭೀಮಸೇನ ಬಕಾಸುರನಿಗಿಟ್ಟ ಅನ್ನವನ್ನು ತಾನೇ ಮೊದಲು ತಿಂದ. ಸಿಟ್ಟಿಗೆ ಬಂದು ಬಿಡೋದೆ, ನನ್ನ ಶಕ್ತಿ ಗೊತ್ತಾಗ್ತದೆ ಅಂತನ್ನುವ ರೀತಿಯಲ್ಲಿ ಬುದ್ಧಿಯ ಪ್ರಜ್ಞಾ ಇದರ ಸಾಕಾರ ಮೂರ್ತಿ ಭೀಮಸೇನ. ಮತ್ತೇನಾದ್ರು ಘಟನೆಗಳಿದ್ದರೆ ನಾವು ಒಂದು ದಿವಸ ನೋಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಆದ್ದರಿಂದ ಇವತ್ತಿನ ದಿವಸ ವಿಷ್ಣು ತತ್ವ ನಿರ್ಣಯದಲ್ಲಿ ಕೇವಲ ಲಾಜಿಕ್ ಇದು ಪ್ರಮಾಣ ಆಗೋದಿಲ್ಲ. ಪ್ರತ್ಯಕ್ಷ ಆಗಮಾನುಗ್ರಹಿತವಾದ ಲಾಜಿಕ್ಕೇ ಪ್ರಮಾಣವಾಗ್ತದೆ. ಆ ನಂತರ ಕೇವಲ ಅನುಮಾನದಿಂದ ಈಶ್ವರನನ್ನು ಸಿದ್ಧ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಈ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿ ಕೈಕಾಲು ಇರಬೇಕಾಗ್ತದೆ, ಬುದ್ಧಿ ಇರಬೇಕಾಗ್ತದೆ, ಇರಬೇಕಾಗ್ತದೆ. ನಿಮ್ಮ ಪ್ರಕಾರ ನಿರಾಕಾರ ನಿರ್ಗುಣನಾಗಿರ್ತಕ್ಕಂಥ ಬ್ರಹ್ಮ ಸಹಾಯ ಮಾಡದೇ ಇದ್ದರೆ ಇವತ್ತಿನ ಕೆಲಸ ನಡೆಯೋದು ಹೇಗೆ? ಆದ್ದರಿಂದಾಗಿ ದೇವರ ಅನುಗ್ರಹ ಕೂಡ ನಮಗೆ ಎಲ್ಲ ರೀತಿಯಿಂದಲೂ ಬೇಕು ಅಂತನ್ನೋ ಒಂದು ಸಂದರ್ಭ ಇಟ್ಟುಕೊಂಡು ಈ ಉಪಕ್ರಮ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ 2 ಸ್ಥಳದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಒಂದು ಬೋರಿವಲಿಯಲ್ಲಿ LIC ಕಾಲನಿ ಕರ್ನಾಟಕ ಕಡೆಗೆ ಬಂದರೆ ಅಲ್ಲಿ ಒಂದು ವರದ ಶಂಕರ ಮಂದಿರ ಅಂತ ತಿಳ್ಕೊಂಡು ಅಂತೇಳಿ ಸ್ವರ್ಣ ರುದ್ರದೇವರ ಮಂದಿರ ಕಾಣಿಸ್ತದೆ. ಅದಕ್ಕೆ ಹತ್ತಿಕೊಂಡಿರ್ತಕ್ಕಂಥ ಹಾಲಲ್ಲೇನೋ ಉಪಕ್ರಮವನ್ನು ಇಟ್ಕೊಂಡಿದ್ದ. ಆದ್ದರಿಂದ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಉಪಕ್ರಮಕ್ಕೆ ಎಲ್ಲರೂ ಬರಬೇಕು. ಯಾಕೆಂತ ತಿಳ್ಕೊಂಡು ಅಂತಂದರೆ ಭೀಮನ ಬುದ್ಧಿವಂತಿಕೆ ಕಂಡಿದ್ದೀರಲ್ಲ, ಬ್ರಾಹ್ಮಣನಲ್ಲಿ ಬುದ್ಧಿ ಉಳಿಯಬೇಕಾಗಿತ್ತು ಅಂತ ತಿಳ್ಕೊಂಡು ಅಂತಂದರೆ ಉಪಕ್ರಮದಲ್ಲಿ ಭಾಗವಹಿಸಬೇಕು. ಪುನಃ ತಾನು ಕಲಿತ ವೇದವನ್ನು ನವೀಕರಿಸಿಕೊಳ್ಬೇಕು, ರಿಫ್ರೆಷರ್ ಕೋರ್ಸ್. ಅದೇ ರೀತಿಯಾಗಿ ಉಳಿದವರಿಗೆ ನಾವು ಯಾಕೆ ನೂತನ ಉಪಕ್ರಮ ಇದೆ, ಪುಣ್ಯವಾಚನಾದಿಗಳು ಬೇಕು. ವಿರಾರದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ವಿರಾರದಲ್ಲಿ 10:30 ಬಂದರೆ ಪುಣ್ಯವಾಚನ ಉಪಕ್ರಮ ಎಲ್ಲವೂ ಕೂಡ ಆಗ್ತದೆ. ಆ ಒಂದು ಕಾರ್ಯಕ್ರಮ ನಮಗೆ ಹೇಳಿ ವಿಷ್ಣು ತತ್ವ ನಿರ್ಣಯದ ವಿಚಾರ ಮತ್ತು ಭೀಮಸೇನ ದೇವರ ವಿಚಾರವನ್ನು ಯಥಾಶಕ್ತಿ ತಿಳಿಸಿದ್ದೇನೆ. ಪರಮಾತ್ಮನ ಪಾದಗಳಿಗೆ ನಾವು ಸಮರ್ಪಣೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಯನಾಶಯ ಚೇಟಾನ್ ಆಶು ಧನ್ವಂತರೇ ಹರೇ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಂ.